ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ನಿಶ್ಚಯ ಬುದ್ಧಿ ಮಕ್ಕಳು ಖುಷಿಯಲ್ಲಿರುವಂತಹ ಮಕ್ಕಳ ಪ್ರತ್ಯಕ್ಷ ಪ್ರಮಾಣವನ್ನ ನೋಡ್ತಿದ್ದಾರೆ. ಅಂದ್ರೆ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಜೀವನದಲ್ಲಿ ನಶೆ ಇಲ್ಲ ಅಂದ್ರೆ ಖುಷಿನೂ ಇರೋದಿಲ್ಲ. ಬಲೆ ನಿಶ್ಚಯ ಇದೆ ಅಂತ ನಾ ಹೇಳ್ಬೋದು, ಬಾಬನ್ ಮೇಲೆ ನಿಶ್ಚಯ ಇದೆ, ನಾ ಬಾಬನನ್ನೇ ನಂಬಿದ್ದೇನೆ, ಬಾಬಾ ಹೇಳಿದನ್ನ ಕೇಳಿದ್ದೀನಿ ಮಾಡಿದ್ದೀನಿ ಅಂತ ಮಕ್ಕಳು ಅಂದ್ಕೊಳ್ಬೋದು. ಆದ್ರೆ ಬಾಬಾ ಹೇಳಲಿಕ್ಕೆ ಇಷ್ಟಪಡ್ತಾರೆ, ಒಂದ್ ವೇಳೆ ನಶೆ ಇಲ್ಲ ಅಂದ್ರೆ ನಿಶ್ಚಯ ಇದೆ ಅಥವಾ ಖುಷಿ ಇದೆ ಅಂತ ಹೇಗ್ ತಿಳ್ಕೊಳ್ಳೋದು ಅಂತ ಬಾಬಾ ಇವತ್ತಿನ ಮಹಾವಾಕ್ಯಗಳಲ್ಲಿ ಕೇಳಿದ್ದಾರೆ. ಆದ್ದರಿಂದ ಮುರುಳಿಯ ದಿನಾಂಕ 27/11/1985 ಮಹಾವಾಕ್ಯಗಳು ಅವ್ಯಕ್ತ ಬಾಪ್ದಾದ. पुराना संसार और पुराना ಸಂಸ್ಕಾರ बुलाने का उपाय. ಇವತ್ತಿನ ಮುರುಳಿಯಲ್ಲಿ ತುಂಬಾ ಮುಖ್ಯವಾಗಿ ಶುಭಾಬರವರು ಒಂದು ಹಳೆಯ ಪ್ರಪಂಚ ಮತ್ತೊಂದು ಆತ್ಮದಲ್ಲಿರುವ ಹಳೆಯ ಸಂಸ್ಕಾರವನ್ನು ಮರೆಯುವುದಕ್ಕೆ ಉಪಾಯಗಳನ್ನ ಹೇಳ್ಕೊಡ್ತಿದ್ದಾರೆ. बाप दादा सभी निश्चय बुद्धि बच्चों के निश्चय का प्रत्यक्ष जीवन का स्वरूप देख रहे हैं. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬವರು ನಿಶ್ಚಯ ಬುದ್ಧಿ ಮಕ್ಕಳ ನಿಶ್ಚಯದ ಪ್ರತ್ಯಕ್ಷ ಜೀವನ ಸ್ವರೂಪವನ್ನ ನೋಡ್ತಿದ್ದಾರೆ. ನಿಶ್ಚಯ ಬುದ್ಧಿ ಮಕ್ಕಳ ನಿಶ್ಚಯದ ಪ್ರತ್ಯಕ್ಷ ಜೀವನ ಸ್ವರೂಪವನ್ನ ನಾನು ನೋಡ್ತಿದ್ದೀನಿ ಅಂತಾರೆ ತಂದೆ. निश्चय बुद्धि की विशेषताएं सभी ने सुनी है. ನಿಶ್ಚಯ ಬುದ್ಧಿ ಆಗಿರುವವರದು ವಿಶೇಷತೆಗಳನ್ನ ನೀವೆಲ್ಲ ಕೇಳಿದಿರಿ. ನಿಶ್ಚಯ ಬುದ್ಧಿಯ ಬಗ್ಗೆನೆ ಬಾಬಾ ಅನೇಕ ಮಹಾವಾಕ್ಯಗಳನ್ನ ನುಡಿಸಿದ್ದಾರೆ. ಐಸಾ ವಿಶೇಷತಾವೋ ಸಂಪನ್ನ ನಿಶ್ಚಯ ಬುದ್ಧಿ विजयी रतन इस ब्राह्मण जीवन और पुरुषोत्तम संगमयुगी जीवन में सदा निश्चय का प्रमाण और नशे में होगा. ತಂದೆ ಹೇಳ್ತಿದ್ದಾರೆ, ವಿಶೇಷತೆಗಳಿಂದ ಸಂಪನ್ನ ಆಗಿರುವಂತಹ ನಿಶ್ಚಯ ಬುದ್ಧಿ ವಿಜಯಿ ರತ್ನಗಳು ಬ್ರಾಹ್ಮಣ ಜೀವನದಲ್ಲಿ ಅಥವಾ ಪುರುಷೋತ್ತಮ ಸಂಗಮಯುಗದ ಜೀವನದಲ್ಲಿ ನಿಶ್ಚಯದ ಪ್ರಮಾಣವಾಗಿ ಆ ಮಕ್ಕಳು ನಶೆಯಲ್ಲಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ನಿಶ್ಚಯ ಬುದ್ಧಿ ವಿಜಯಿ ಆಗಿರೋರು ಬ್ರಾಹ್ಮಣ ಜೀವನದಲ್ಲಿರೋರು, ಪುರುಷೋತ್ತಮ ಸಂಗಮಯುಗಿ ಜೀವನದವರು ನಿಶ್ಚಯದ ಪ್ರಮಾಣವಾಗಿ ನಿಶ್ಚಯದ ಪ್ರತ್ಯಕ್ಷದಲ್ಲಿ ಅವರು ನಶೆಯಲ್ಲಿರ್ತಾರೆ. ರೂಹಾನಿ ನಶಾ ನಿಶ್ಚಯ ಕಾ ದರ್ಪಣ ಸ್ವರೂಪ ಹೇ. ತಂದೆ ಹೇಳ್ತಿದ್ದಾರೆ, ಆತ್ಮೀಕವಾಗಿರುವಂತಹ ನಶೆ ಏನಿದೆ ಇದು ನಿಶ್ಚಯದ ಕನ್ನಡಿ, ನಿಶ್ಚಯದ ದರ್ಪಣ ಅಂತ ಹೇಳ್ತಾರೆ ತಂದೆ. ನನಗೆ ನಿಶ್ಚಯ ಇದೆ ಅಂದ್ರೆ ಅದಕ್ಕೆ ಪ್ರತ್ಯಕ್ಷ ಪ್ರಮಾಣವಾಗಿ ನಮ್ಮಲ್ಲಿ ನಶೆ ಇರಬೇಕು. ಅದಕ್ಕಾಗಿ ಆತ್ಮಿಕ ನಶೆನೆ ನಿಶ್ಚಯದ ದರ್ಪಣವಾಗಿದೆ. ತಂದೆ ಹೇಳ್ತಾರೆ, ನಾನು ದರ್ಪಣ ಸ್ವರೂಪವನ್ನ ನೋಡ್ತಿದ್ದೀನಿ ಅಂತ ಹೇಳ್ತಾರೆ ತಂದೆ. निश्चय सिर्फ बुद्धि में स्मृति तक नहीं, लेकिन हर कदम में रूहानी नशे के रूप में कर्म द्वारा प्रत्यक्ष स्वरूप में स्वयं को भी अनुभव होता है. ತಂದೆ ಹೇಳ್ತಾರೆ, ಕೇವಲ ನಿಶ್ಚಯ ಇದೆ ಎನ್ನೋದು ಬುದ್ಧಿಯವರೆಗಲ್ಲ, ಕೇವಲ ನನಗೆ ಬುದ್ಧಿಯಲ್ಲಿ ನೆನಪಿದೆ, ನನ್ನ ನಿಶ್ಚಯ ಬುದ್ಧಿಯವನು ಇಷ್ಟೇ ಅಲ್ಲ ಅಂತಾರೆ ಬಾಬಾ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಆತ್ಮಿಕ ನಶೆಯ ಸ್ವರೂಪದಲ್ಲಿ ನಿಮ್ಮ ಕರ್ಮದ ಮೂಲಕ ಪ್ರತ್ಯಕ್ಷ ಸ್ವರೂಪದಲ್ಲಿ ನೀವು ಸಹ ಅನುಭವ ಮಾಡಬೇಕು. ನಂತರ ಬೇರೆಯವರಿಗೂ ಅದು ಅನುಭವ ಆಗ್ಬೇಕು ಅಂತಾರೆ ಬಾಬಾ. ಏನು? ಪ್ರತಿ ಹೆಜ್ಜೆಯಲ್ಲಿ ಆತ್ಮಿಕ ನಶೆಯಲ್ಲಿರುವಂಥದ್ದು, ನಿಶ್ಚಯ ಬುದ್ಧಿ ಸ್ಮೃತಿಯಲ್ಲಿರುವಂಥದ್ದು ನಿಮ್ಮ ನಶೆಯಲ್ಲಿ, ನಿಮ್ಮ ಹೆಜ್ಜೆಯಲ್ಲಿ, ನಿಮ್ಮ ಕರ್ಮದಲ್ಲಿ ಅದು ಪ್ರತ್ಯಕ್ಷದಲ್ಲಿ ಕಾಣಬೇಕು. ನಿಮಗೂ ಅನುಭವ ಆಗ್ಬೇಕು, ಬೇರೆಯವರಿಗೂ ಅನುಭವ ಆಗ್ಬೇಕು. ಇವರು ನಿಜವಾಗಿ ಪರಮಾತ್ಮನ ಮೇಲೆ ನಿಶ್ಚಯ ಇದೆ, ಇವರಿಗೆ ಸ್ವಯಂನ ಮೇಲೆ ನಿಶ್ಚಯ ಇದೆ, ಸಂಘಟನೆಯಲ್ಲಿ ನಿಶ್ಚಯ ಇದೆ, ಡ್ರಾಮಾದಲ್ಲಿ ನಿಶ್ಚಯ ಇದೆ, ಜ್ಞಾನದಲ್ಲಿ ನಿಶ್ಚಯ ಇದೆ. ಈ ಎಲ್ಲ ಮಾತುಗಳು ಪ್ರತ್ಯಕ್ಷದಲ್ಲಿ ನಿಮಗ್ ನಶೆ ಇರ್ಬೇಕು ಅಂತಾರೆ ಬಾಬಾ. ಇಲ್ಲ ಅಂದ್ರೆ ಹೇಗೆ ಒಪ್ಕೊಳ್ಳೋದು ನಿಮಗೆ ಬಾಬನ್ ಮೇಲೆ ನಿಶ್ಚಯ ಇದೆ ಅಂತ? ಪ್ರತ್ಯಕ್ಷ ದರ್ಪಣವೇ ನಶೆಯ ಲಕ್ಷಣವಾಗಿದೆ. ಅದಕ್ಕಾಗಿ
ತಂದೆ ಹೇಳ್ತಿದ್ದಾರೆ ಅನುಭವ ಹೋತಾ है औरों को भी अनुभव होता है क्योंकि यह ज्ञानी और योगी जीवन है. ಏಕೆಂದ್ರೆ ಇವರು ಜ್ಞಾನಿಗಳು ಇವರು ಯೋಗಿಗಳು ಅನ್ನುವಂಥದ್ದು ಪ್ರತ್ಯಕ್ಷದಲ್ಲಿ ಸ್ವಯಂ ಹೇಗೆ ನಾವು ಅನುಭವ ಮಾಡ್ತಿದೀವಲ್ಲ ಅದೇ ರೂಪದಲ್ಲಿ ಅದೇ ರೀತಿಯಲ್ಲಿ ನಾವೆಲ್ಲಾ ಮಕ್ಕಳು ಸಹ ನಶೆಯಲ್ಲಿದ್ದಾಗ ಯಾರಿಗಾದ್ರೂ ಸಹ ಒಪ್ಕೊಳ್ಳೋದಕ್ಕಾಗ್ತದೆ ನಿಜವಾಗಿ ಇವ್ರಿಗೇನಿದೆ ನಿಶ್ಚಯ ಇದೆ ಅನ್ನೋದನ್ನ. ಸಿರ್ಫ್ ಸುನ್ನೆ ಸುನಾನೆ ತಕ್ ನಹಿ है ಜೀವನ್ ಬನಾನೆ ಕಾ है. ತಂದೆ ಹೇಳ್ತಾರೆ ನಾವು ಜ್ಞಾನಿಗಳು ನಾವು ಯೋಗಿಗಳು ಅನ್ನೋದು ಕೇವಲ ಬರೀ ಕೇಳೋದು ಹೇಳೋದಲ್ಲ ಇದು ಅಂತಾರೆ ಭಾವ. ನಾವು ಜ್ಞಾನಿ ಆಗಿದೀವಿ ನಾವು ಯೋಗಿ ಆಗಿದೀವಿ ಅಂತ ಇದು ಹೇಳ್ಕೊಳ್ಳೋ ಮಾತಲ್ಲ ಇದು. ಆದರೆ ಬಹಳ ಮುಖ್ಯವಾಗಿ ಜೀವನವನ್ನ ರೂಪಿಸಿಕೊಳ್ಳುವಂತಹ ಮಾತಿದು ಅಂತಾರೆ ತಂದೆ. ನಾನು ಜ್ಞಾನಿ ಇದ್ದೇನೆ ನಾನು ಯೋಗಿ ಇದ್ದೇನೆ ಅನ್ನೋದು ಇದು ಜೀವನ ರೂಪಿಸುವಂತಹ ಮಾತಾಗಿದೆ. जीवन में स्मृति अर्थात संकल्प बोल कर्म संबंध सब आ जाता है. ತಂದೆ ಹೇಳ್ತಾರೆ ಜೀವನ ಅಂದ ತಕ್ಷಣ ಜೀವನದಲ್ಲಿ ಸ್ಮೃತಿಯೂ ಬಂತು ಸಂಕಲ್ಪವೂ ಬಂತು ಮಾತು ಬಂತು ಸಂಬಂಧಗಳು ಬಂದ್ಬಿಟ್ಟು ಜೀವನ ಅಂದ್ರೆ ಇದು ಜೀವನದಲ್ಲಿ ಇದೆಲ್ಲವೂ ಸಹ ಸೇರ್ಕೊಂಡಿರುತ್ತಲ್ವಾ. ಅದಕ್ಕಾಗಿ ಯೋಗಿ ಜೀವನ ಅಂದ್ರೆ ಬರೀ ಕೇಳೋದು ಹೇಳೋದಲ್ಲ ಇದು ಜೀವನ ರೂಪಿಸಿಕೊಳ್ಳುವಂತಹ ಮಾತು. ಪ್ರತಿಯೊಂದು ಬಾಬನ ಮಾತುಗಳು ಪ್ರಾಕ್ಟಿಕಲ್ ಮಾತುಗಳು. ಇಲ್ಲಿ ಶುಭಾಬನ ಮಾತು ಅಂದ್ರೆ ಇದು ಕಥೆ ಅಲ್ಲ ಪುರಾಣ ಅಲ್ಲ ಏನೋ ಕೇಳಿ ಕೇಳಿ ಬಿಡೋದಲ್ಲ ಇದು. ಅದಕ್ಕೋಸ್ಕರ ಜೀವನ ರೂಪಿಸಿಕೊಳ್ಳುವಂತಹ ಪ್ರತಿಯೊಂದು ಮಾತನ್ನ ಬಾಬವರು ನಮ್ಗೆ ಹೇಳ್ಕೊಡ್ತಿರ್ತಾರೆ. ನಿಶ್ಚಯ ಬುದ್ಧಿ ಅರ್ಥಾತ್ ನಶೆ ಕ ಜೀವನ है. ನಿಶ್ಚಯ ಬುದ್ಧಿಯವರು ಅಂದ್ರೆ ನಮ್ಗೆ ನಶೆ ಇರುವಂತ ಜೀವನ ಪ್ರತ್ಯಕ್ಷದಲ್ಲಿ ಕಾಣ್ಬೇಕು ಅಂತಾರೆ ತಂದೆ. ऐसे रूहानी नशे वाली आत्मा का हर संकल्प सदा नशे से संपन्न होगा. ಆದ್ದರಿಂದ ಈ ರೀತಿಯಲ್ಲಿ ನಶೆಯಲ್ಲಿರುವಂತ ಆತ್ಮಗಳು ತಮ್ಮ ಪ್ರತಿ ಸಂಕಲ್ಪದಲ್ಲಿ ಅವರಿಗೆ ನಶೆಯಿಂದ ಖುಷಿಯಿಂದ ಸಂಪನ್ನ ಆಗಿರೋದಿರುತ್ತೆ ಅಂತಾರೆ ತಂದೆ. ಸಂಕಲ್ಪ ಬೋಲ್ ಕರ್ಮ ತೀನೋ ಸೆ ನಿಶ್ಚಯ ಕಾ ನಶಾ ಅನುಭವ ಹೋಗ. ಬಾಬಾ ಹೇಳ್ತಾರೆ ನಮಗೆ ನಿಶ್ಚಯ ಇದೆ ಅನ್ನೋದು ನಮ್ಮ ಸಂಕಲ್ಪದಲ್ಲಿ ನಮ್ಮ ಚಹರೆಯಲ್ಲಿ ನಮ್ಮ ಕರ್ಮದಲ್ಲಿ 3 ರೂಪದಲ್ಲಿ ಅನುಭವ ಆಗುತ್ತೆ ನಶೆಯಿಂದ ಅಂತಾರೆ ತಂದೆ. ಸಂಕಲ್ಪದಲ್ಲಿ ಮಾತಿನಲ್ಲಿ ಕರ್ಮದಲ್ಲಿ 3 ರೂಪದಿಂದಲೂ ನಿಶ್ಚಯದ ನಶೆ ಕಾಣುತ್ತೆ ಅಂತಾರೆ ತಂದೆ. ಜೈಸಾ ನಶಾ ವೈಸಾ ಖುಷಿ ಕಿ ಜಲಕ ಚಹರೆ ಸೆ ಚಲನ್ ಸೆ ಪ್ರತ್ಯಕ್ಷ ಹೋಗಿ. ನೀವೆಷ್ಟೆಷ್ಟು ನಶೆಯಲ್ಲಿರ್ತೀರಿ ಖುಷಿಯಲ್ಲಿರ್ತೀರಿ ಆ ನಶೆ ಇರುವ ಖುಷಿ ಇರುವ ಹೊಳಪು ನಿಮ್ಮ ಮುಖದಲ್ಲಿ ಚಲನದಲ್ಲಿ ಪ್ರತ್ಯಕ್ಷ ಆಗುತ್ತೆ ಅಂತಾರೆ ಬಾಬಾ. निश्चय का प्रमाण नशा और नशे का प्रमाण ಖುಷಿ है. ನಿಮಗೆ ನಿಜವಾಗಿ ಬಾಬನ ಎಲ್ಲ ಮಾತುಗಳಲ್ಲಿ ನಿಶ್ಚಯ ಇದ್ದಿದ್ದೆ ಆದ್ರೆ ನಿಮಗೆ ನಿಶ್ಚಯದ ಪ್ರಮಾಣವಾಗಿ ನಶೆ ಇರಬೇಕು, ನಶೆಯ ಪ್ರಮಾಣವಾಗಿ ನಿಮ್ಮ ಖುಷಿ ಇರಬೇಕು ಅಂತಾರೆ ತಂದೆ. नशे कितने प्रकार के हैं इसका विस्तार बहुत बड़ा है. ತಂದೆ ಹೇಳ್ತಾರೆ ನಶೆ ಅನ್ನುವಂಥದ್ದು ಎಷ್ಟು ಪ್ರಕಾರದಿಂದ ಇದೆ ಈ ವಿಷಯ ತುಂಬಾ ವಿಸ್ತಾರವಾದಂತ ವಿಷಯ. ಇದು ಬಹಳ ದೊಡ್ಡದಾದ ವಿಷಯ ಅಂತ ಹೇಳ್ತಾರೆ ಬಾಬವರು. ಲೇಕಿನ್ ಸಾರ ರೂಪ ಮೇ ಏಕ ನಶಾ ಹೈ. ಅನೇಕ ನಶೆಗಳನ್ನ ಬಾಬಾ ಸಾರ ರೂಪದಲ್ಲಿ ಹೇಳುವುದಾದ್ರೆ ಅಶರೀರಿ ಆತ್ಮಿಕ ಸ್ವರೂಪಕ ಹೈ. ಅಶರೀರಿ ಆಗಿರುವಂತಹ ಆತ್ಮಿಕ ಸ್ವರೂಪದ ನಶೆ ಸದಾಕಾಲಕ್ಕೆ ಮಕ್ಕಳಲ್ಲಿ ಬೇಕು. ಅಶರೀರಿಯಾಗಿರುವ ಆತ್ಮಿಕ ಸ್ವರೂಪದ ನಶೆ ಇರಬೇಕು ಸಾರ ರೂಪದಲ್ಲಿ ಹೇಳೋದಾದ್ರೆ. ಇಸ್ಕಾ ವಿಸ್ತಾರ ಜಾನ್ತೆ ಹೋ. ಅಶರೀರಿಯಾಗಿರುವ ಆತ್ಮಿಕ ಸ್ವರೂಪದ ವಿಸ್ತಾರ ಗೊತ್ತಿದೆನಾ ಅಂತ ಕೇಳ್ತಾರೆ ತಂದೆ. आत्मा तो सभी है लेकिन रूहानी नशा तब अनुभव होता है जब स्मृति में रखते हैं कि मैं कौन सी आत्मा हूं. ಅದರಿಂದ ಬಾಬಾ ತಿಳಿಸ್ತಿದ್ದಾರೆ ನಮಗೆ ಆತ್ಮಿಕ ನಶೆ ಇದೆ ಎನ್ನುವಂಥದ್ದು ಅನುಭವ ಆಗ್ತದೆ, ಸ್ಮೃತಿಯಲ್ಲಿರ್ತದೆ. ನಾನು ಎಂತಹ ಆತ್ಮ ಅನ್ನೋದು ನಮ್ಗೆ ನಶೆ ಖುಷಿಯಲ್ಲಿರುತ್ತೆ ಅಂತಾರೆ ಬಾಬಾ. ಶುಭಾವ ಪ್ರತಿದಿನದ ಮಹಾವಾಕ್ಯದಲ್ಲಿ ಎಷ್ಟೆಲ್ಲ ಮಕ್ಕಳಿಗೆ ವರ್ಣನೆ ಮಾಡ್ತಾರೆ, ಎಷ್ಟೊಂದು ಸಮಾನಗಳನ್ನ ನೆನಪು ಮಾಡಿಸಿ ನಮ್ಮ ಖುಷಿಯನ್ನ ನಮ್ಮ ನಶೆಯನ್ನ ಹೆಚ್ಚಿಸ್ತಾ ಇರ್ತಾರೆ ಬಾಬವರು. ಶುಭಾಬರವರ ಒಂದೊಂದು ಸಮಾನಗಳನ್ನ ನೆನಪು ಮಾಡಿದ್ರೆ ನಿಜವಾಗಿ ಸಂತೋಷ, ನಶೆ, ಉತ್ಸಾಹ ಇದೇನಾಗ್ಬೇಕು, ಬಹಳಷ್ಟು ನಮ್ಮನ್ನ ಬಾಬನ ಹತ್ರ ಕರ್ಕೊಂಡು ಹೋಗ್ಬೇಕು. ಆತ್ಮಿಕ ಸ್ಥಿತಿಯನ್ನ ನಮಗ್ ತಂದ್ಕೊಡ್ಬೇಕು. ಆತ್ಮಿಕ ಖಜಾನೆಗಳಿಂದ ನಮ್ಮನ್ನ ಸಂಪನ್ನರನ್ನಾಗಿ ಮಾಡ್ಬೇಕು. ಹಾಗೆ ನೋಡಿದ್ರೆ
ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಈ ನಶೆ ಖುಷಿಯಲ್ಲಿರುವಂತಹ ಈ ವಿಷಯದ ವಿಸ್ತಾರ ಬಹಳಷ್ಟಿದೆ. ನೀವು ನೆನಪು ಮಾಡ್ಕೊಂಡು ನೋಡಿ, ನಾವ್ ಎಂತ ಆತ್ಮ ಇದ್ದೀನಿ ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಅಂತಾರೆ ಬಾಬಾ. ನನ್ನನ್ನ ಯಾರು ಆರಿಸ್ಕೊಂಡಿದ್ದಾರೆ, ನನ್ನನ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನನಗೆ ಯಾರು ಶಿಕ್ಷಣ ಕೊಡ್ತಿದ್ದಾರೆ, ನನಗೆ ಪಾಲನೆ ಕೊಡ್ತಾ ಇರೋರು ಯಾರು, ನನ್ನನ್ನ ಸಂಪನ್ನ ಮಾಡ್ತಿರೋರು ಯಾರು. ಶುಭಾಬ ನಮಗೆ ಪ್ರತಿ ಕ್ಷಣವೂ ನಮ್ಮನ್ನ ತನ್ನ ದೃಷ್ಟಿಯಲ್ಲಿಟ್ಟು ಏನ್ ಮಾಡ್ತಿದ್ದಾರೆ, ನಡೆಸ್ತಿದ್ದಾರೆ, ಜೋಪಾನ ಮಾಡ್ತಿದ್ದಾರೆ ಮಕ್ಕಳನ್ನೆಲ್ಲ. ಎಷ್ಟು ನಶೆ ಇರ್ಬೇಕು ನಿಮ್ಗೆ, ನಾನು ಯಾರು, ನಾನು ಎಂತವನು ಅಂತ ನೆನಪು ಮಾಡ್ಕೊಂಡಾಗ ಎಷ್ಟು ನಿಮಗ್ ನಶೆ ಖುಷಿ ಬರ್ಬೇಕು ಅಂತಾರೆ ಬಾಬು. इसका और विस्तार आपस में निकाला स्वयं मनन करना है. ನಾನ್ ಯಾರಾಗಿದ್ದೀನಿ, ನಾನ್ ಎಂತವನಾಗಿದ್ದೀನಿ, ಅದು ಶುಭಾವ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಬಾಬಾ ನಮಗ್ ನೆನಪು ಮಾಡಿಸ್ತಿದ್ದಾರೆ, ಇದರ ವಿಸ್ತಾರ ಬಹಳಷ್ಟಿದೆ, ನೀವ್ ಇದ್ರ ಬಗ್ಗೆ ವಿಚಾರ ಮಾಡ್ರಿ, ಇದ್ರ ಬಗ್ಗೆ ನೀವು ಚಿಂತನೆ ಮಾಡ್ರಿ, ಇದರ ಬಗ್ಗೆ ನೀವು ಮನನ ಮಾಡಿ. दूसरा नशे का विशेष रूप संगम युग का अलौकिक जीवन है. ಒಂದು ಬಾಬಾ ಹೇಳ್ತಾರೆ, ಅಶರೀರಿ ಆತ್ಮಿಕ ಸ್ವರೂಪವೂ ಸಹ ಒಂದು ತುಂಬಾ ನಶೆಯನ್ನ ಕೊಡುವಂತಹ ಮಾತು. ಹಾಗೆ ಸಂಗಮ ಯುಗದಲ್ಲಿ ನಮ್ಮೆಲ್ಲರದು ಅಲೌಕಿಕ ಜೀವನ. ಶುಭಾಬನ ಮಗುವಾದ ನಂತರ ನಾನು ಪಡೆದುಕೊಂಡಿರುವಂತದ್ದು, ನಾನು ಪರಿವರ್ತನೆಯಾಗಿರುವಂತದ್ದು, ನಾನು ಅನುಭವ ಮಾಡ್ತಾ ಇರೋದು, ಪ್ರತಿ ಸೆಕೆಂಡ್ ಬಾಬನ ಜೊತೆಯಲ್ಲಿ ಇರೋದು, ಈ ಅಲೌಕಿಕ ಜೀವನ, ಇದ್ರದ್ದು ನಶೆ ಎಷ್ಟಿದೆ ಅಂತಾರೆ ಬಾಬಾ. ಇಡೀ ದಿನ ನೆನಪು ಮಾಡ್ಕೊಂಡ್ರು ಮುಗಿಯಲ್ಲ. ಇದನ್ನೆಲ್ಲ ಬಾಬನ ಮಾತುಗಳನ್ನ ನೆನಪು ಮಾಡ್ಕೊಂಡ್ರೆ ಬೇಜಾರು, ಬೇಸರ ಅನ್ನುವಂತಹ ಮಾತುಗಳೆಲ್ಲ ಬುಡ ಸಮೇತ ಹೋಗ್ಬಿಡ್ತಾವಲ್ವಾ. ಅದಕ್ಕೋಸ್ಕರ ನೀವು ಸಂಗಮ ಯುಗದ ವಿಶೇಷ ಜೀವನದ, ಅಲೌಕಿಕ ಜೀವನದ ನೆನಪು ಮಾಡ್ಕೊಂಡು ನೋಡಿ ಅಂತಾರೆ ಬಾಬಾ. ಇಸ್ ಜೀವನ್ ಮೇ ಕೌನ್ ಸಿ ಜೀವನ್ ಹೈ ಇಸ್ಕಾ ವಿಸ್ತಾರ ಸೋಚೋ. ಈ ಸಂಗಮ ಯುಗದ ಜೀವನದಲ್ಲಿ ಯಾವ ಜೀವನ, ಎಂತಹ ಜೀವನ, ಇದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಯೋಚನೆ ಮಾಡಿ ನೋಡಿ. ನೀವು ಸುಮ್ನೆ ಬಾಬನಿಂದ ಕೇಳಿದ್ವಿ, ಕೇಳಿ ಬಿಟ್ಬಿಟ್ವಿ ಅಲ್ಲ. ಮುರಳಿ ಕೇಳಿದ್ವಾ ಅಂದ್ರೆ ಕೇಳ್ಬಿಟ್ವಿ ಅಂತೀವಲ್ಲ, ಆ ರೀತಿ ಆಗ್ಬಾರ್ದು. ಬರೀ ಕೇಳೋದು ಬಿಡೋದು ಅಷ್ಟೇ ಅಲ್ಲ. ತಂದೆಯ ಒಂದೊಂದು ಮಾತುಗಳು, ಖುಷಿ ಕೊಡುವಂತ ಮಾತುಗಳು, ನಶೆಯನ್ನ ಕೊಡುವಂತ ಮಾತುಗಳು, ನಮ್ಮ ಉತ್ಸಾಹವನ್ನ ಹೆಚ್ಚಿಸುವಂತ ಮಾತುಗಳು ನಮ್ಗೆ ಯಾವಾಗ್ಲೂ ಬುದ್ಧಿಯಲ್ಲಿ ಬರ್ತಾ ಇರ್ಬೇಕು, ಮನನ ಮಾಡ್ತಾ ಇರ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಶೆಯನ್ನ ತರಿಸುವಂತಹ 4 ಮಾತುಗಳ ಬಗ್ಗೆ ಶುಭಾಬಾ ಹೇಳ್ತಾರೆ ಇವತ್ತಿನ ಮಹಾವಾಕ್ಯದಲ್ಲಿ. ಏಕೈ ಆತ್ಮಿಕ ಸ್ವರೂಪಕ ನಶ. ಒಂದನೇ ನಮಗೆ ನಶೆ ಅಂದ್ರೆ ಆತ್ಮಿಕ ಸ್ವರೂಪದ ನಶೆ. ನಾನು ನಿಜವಾಗಿ ಆತ್ಮಸ್ಥಿತಿಯಲ್ಲಿದ್ರೆ, ಆತ್ಮಸ್ಮೃತಿಯಲ್ಲಿದ್ರೆ, ಆತ್ಮದ ಸಮಾನಗಳಿದ್ರೆ, ಆತ್ಮದ ಸ್ವರೂಪದಲ್ಲಿದ್ರೆ, ಆತ್ಮದ ನನ್ನ ನಿಜ ಧಾಮದಲ್ಲಿದ್ರೆ ನನಗೆ ಎಷ್ಟು ಖುಷಿ ಇರ್ಬೇಕು, ನನಗೆ ಎಷ್ಟು ನಶೆ ಇರ್ಬೇಕು, ಎಷ್ಟು ನನ್ನಲ್ಲಿ ಉತ್ಸಾಹ ಇರ್ಬೇಕು. ಇದು ಒಂದು ಆತ್ಮಿಕ ಸ್ವರೂಪದ ನಶೆ ಅಂತಾರೆ ಬಾಬಾ. ದೂಸರಾ ಹೇ ಅಲೌಕಿಕ ಜೀವನ್ ಕಾ ನಶಾ. ಎರಡನೇ ಮಾತನ್ನ ಬಾಬಾ ಅವ್ರು ನೆನಪು ಮಾಡಿಸ್ತಾರೆ, ನಮ್ಮ ಈ ಅಲೌಕಿಕ ಜೀವನದ ನಶೆ. ನಾನು ಶುಭಾಬ ಸಿಗೋದಕ್ಕಿಂತ ಮೊದಲು ಹೇಗಿದ್ದೆ, ಬಾಬಾ ಸಿಕ್ಕಿದ ನಂತರ ನಾನು ಹೇಗಿದ್ದೇನೆ, ನನ್ನಲ್ಲಿ ಏನೇನ್ ಪರಿವರ್ತನೆಯಾಗಿದೆ, ಬಾಬನಿಂದ ನಾವೇನೇನ್ ಪಡ್ಕೊಂಡಿದ್ದೇನೆ, ನನ್ನಿಂದ ಯಾರಿಗೆ ಏನು ಪ್ರಯೋಜನ ಆಗಿದೆ, ಬಾಬಾ ಕಲಿಸಿದ್ರಿಂದ ನನ್ನಿಂದ ಅನೇಕರಿಗೆ ಏನಾದ್ರೂ ಉಪಯೋಗ ಆಗಿದ್ರೆ ಆಗಿರಬಹುದು. ಶುಭಾಬ ಇಲ್ಲ ಅಂದ್ರೆ ಏನೂ ಇಲ್ಲ. ಹಾಗೆ ನೋಡಿದ್ರೆ ಎಷ್ಟೋ ಸರಿ ಬ್ರಹ್ಮಾ ಬಾಬಾ ಅವ್ರ ಬಗ್ಗೆನೂ ಬಾಬಾ ಹೇಳ್ತಿರ್ತಾರಲ್ವಾ. ಬ್ರಹ್ಮಾ ಬಾಬನಿಗೂ ಸಹ ಒಂದ್ ವೇಳೆ ಶಿವಬಾಬಾ ಸಿಗದೆ ಇದ್ರೆ, ಶಿವಬಾಬಾ ಇಲ್ಲದೆ ಇದ್ರೆ ಇವ್ರದ್ದು ಏನ್ ಹೆಸರು ಬರ್ತಿತ್ತು. ಶಿವಬಾಬಾ ಇರೋದಕ್ಕೆ ತಾನೇ ಪ್ರತಿಯೊಬ್ಬರಿಗೂ ಸಹ ಬ್ರಹ್ಮ ತಂದೆ ಇರ್ಬೋದು, ಬಾಬನ ಮಕ್ಕಳಿರ್ಬೋದು, ಎಲ್ಲರಲ್ಲಿ ಏನಾದ್ರೂ ವಿಶೇಷತೆ ಇದೆ, ಸ್ಪೆಷಾಲಿಟಿ ಇದೆ, ಮಹಾನತೆ ಇದೆ ಅಂದ್ರೆ ಅದು ಕೇವಲ ಬಾಬನಿಂದ ಮಾತ್ರ. ಅದಕ್ಕಾಗಿ ನೀವು ಸಂಗಮ ಯುಗದ ಅಲೌಕಿಕ ಜೀವನವನ್ನ ನೆನಪು ಮಾಡ್ಕೊಳ್ಳಿ. ಅಲೌಕಿಕ ಜೀವನವನ್ನ ಪಡೆದುಕೊಂಡ ನಂತರ ನಾನು ಏನೇನ್ ಪಡ್ಕೊಂಡಿದ್ದೀನಿ, ನನಗೇನೇನ್ ಸಿಕ್ಕಿದೆ, ನನಗೇನೇನ್ ಲಾಭ ಆಗಿದೆ, ಇದೆಲ್ಲವನ್ನ ನಾವು ನೆನಪು ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಆ ನಂತರ ತೀಸ್ರಾ ಹೈ ಫರಿಸ್ತೆ ಪನ್ಕ ನಶಾ. 4ನೇ ಮಾತಾಗಿದೆ ಫರಿಸ್ತಾತನದ ನಶೆ ಅಂತಾರೆ ಬಾಬಾ ಅವರು. ಫರಿಸ್ತಾ ಸ್ಥಿತಿಯ ನಶೆ. ಫರಿಸ್ತಾ ಕಿಸ್ಕೋ ಕಹಾ ಜಾತಾ ಹೈ, ಇಸ್ಮೇ ಬಿ ವಿಸ್ತಾರ ಕರೋ. ಫರಿಸ್ತಾ ಅಂದ್ರೆ ಏನು, ಫರಿಸ್ತೆಗಳಂದ್ರೆ ಯಾರು, ಫರಿಸ್ತೆಗಳು ಎಲ್ಲಿರ್ತಾರೆ, ಅವ್ರು ಹೇಗಿರ್ತಾರೆ, ಇದು ಎಲ್ಲ ವಿಸ್ತಾರವನ್ನ ನೆನಪು ಮಾಡ್ಕೊಂಡು ನೋಡಿ ಅಂತಾರೆ ಬಾಬಾ ಅವರು. ಚೌಥಾ ಹೈ ಭವಿಷ್ಯ ಕಾ ನಶಾ.
ನಾಲ್ಕನೆಯ ಮಾತಾಗಿದೆ ನಮಗೆ ಭವಿಷ್ಯದ ನಶೆ. ಭವಿಷ್ಯದಲ್ಲಿ ಬಾಬಾ ನನ್ನನ್ನು ಎಷ್ಟು ಶ್ರೇಷ್ಠ ಮಾಡೋರಿದ್ದಾರೆ, ಜನ್ಮ ಜನ್ಮಾಂತರದ ಭಾಗ್ಯ ರೂಪಿಸ್ಬಿಟ್ರಲ್ವಾ. ಎಷ್ಟು ಶ್ರೇಷ್ಠ ಪದವಿಗೆ ಯೋಗ್ಯರನ್ನಾಗಿ ಮಾಡಿದ್ದು ಬಾಬಾವರು ನನ್ನನ್ನ. ಆದ್ದರಿಂದ ಈ 4 ಪ್ರಕಾರದ ನಶೆ ಮಕ್ಕಳಲ್ಲಿ ಇರ್ಬೇಕು ಅಂತಾರೆ ಬಾಬಾವರು. ಒಂದನೆಯ ನಶೆ ಆತ್ಮಿಕ ಸ್ವರೂಪದ ನಶೆ. ಆತ್ಮದ ಅನಾದಿಯಿಂದ ಹಿಡಿದು ಎಲ್ಲ ನನ್ನ ಶ್ರೇಷ್ಠತೆಯನ್ನ, ನನ್ನ ಪವಿತ್ರತೆಯನ್ನ, ನನ್ನ ದಿವ್ಯ ಗುಣಗಳನ್ನ, ನನ್ನ ಮಹಾನತೆಯನ್ನ ಎಲ್ಲವನ್ನು ನೆನಪು ಮಾಡ್ಬೇಕು. ಪ್ರತಿಯೊಂದು ಬಾಬನ ಮಾತುಗಳು ನನಗೆ ಆತ್ಮಿಕ ಸ್ವರೂಪದ ನಶೆಯನ್ನ ತರಬೇಕು. ಎರಡನೇ ಮಾತಾಗಿದೆ, ನಾನು ಶಿವಬಾಬನ ಮಗುವಾದ ನಂತರ ಅಲೌಕಿಕ ಜೀವನದಲ್ಲಿ, ಬ್ರಾಹ್ಮಣ ಜೀವನದಲ್ಲಿ ನನ್ನಲ್ಲಿ ಆಗಿರುವ ಪರಿವರ್ತನೆ, ನನ್ನ ಶ್ರೇಷ್ಠತೆಯನ್ನ ನೆನಪು ಮಾಡ್ಕೋಬೇಕು. ಬಾಬನಿಂದ ಪಡ್ಕೊಂಡಿರೋದನ್ನೆಲ್ಲ ಪ್ರಾಪ್ತಿಗಳನ್ನ ಎದುರುಗಡೆ ಇಟ್ಕೊಳ್ಬೇಕು. ಎಷ್ಟೋ ಸರಿ ಬಾಬಾ ಹೇಳಿರೋದು ನಮ್ಗೆ ನೆನಪು ಬರುತ್ತೆ. ಮಕ್ಕಳಿಗೆ ತ್ಯಾಗದ ನೆನಪಿರ್ತದೆ, ಭಾಗ್ಯದ ನೆನಪಿರೋದಿಲ್ಲ. ನಾನು ಏನೇನ್ ತ್ಯಾಗ ಮಾಡಿದ್ದೀನಿ, ಏನೇನ್ ಬಿಟ್ಟಿದ್ದೀನಿ ಅದನ್ನ ನೆನ್ಪಿಟ್ಕೊಂಡಿರ್ತೀನಿ. ಏನೇನ್ ಪಡ್ಕೊಂಡಿದ್ದೀನಿ ಅಂತ ನೆನ್ಪಿಟ್ಕೊಳ್ಬೇಕು. ಖುಷಿ ಬರ್ಬೇಕಂದ್ರೆ, ನಶೆ ಬರ್ಬೇಕಂದ್ರೆ, ಉತ್ಸಾಹ ಬರ್ಬೇಕಂದ್ರೆ ನಾನು ಅಲೌಕಿಕ ಜೀವನದಲ್ಲಿ ಪಡೆದುಕೊಂಡಿರೋದು ಏನೇನು ಅದನ್ನೊಂದು ಲಿಸ್ಟ್ ಮಾಡ್ಬೇಕು ನಾವು. ಬಾಬಾ ಇಷ್ಟೆಲ್ಲ ಕೊಟ್ಟಿದೆಯಲ್ಲ ಬಾಬಾ, ನಿನಗೆ ಥ್ಯಾಂಕ್ಸ್, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ನಿನಗೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅಲೌಕಿಕ ಜೀವನದ ನಶೆ ಬೇಕು ನಮಗೆ. ಇದೇ ಬ್ರಾಹ್ಮಣ ಜೀವನದಲ್ಲಿ ನಮ್ಮ ಅಂತಿಮ ಸ್ವರೂಪವನ್ನ, ಅಂತಿಮದ ಫರಿಸ್ತಾ ರೂಪದಲ್ಲಿ ಬಾಬಾ ಮಾಡಿಸುವ ಕಾರ್ಯಗಳನ್ನ ನೆನಪು ಮಾಡ್ಕೋಬೇಕು. ಫರಿಸ್ತೆಗಳಂದ್ರೆ ಅವರು ಸೂಕ್ಷ್ಮ ದೇವತೆಗಳು. ಇಡೀ ಜಗತ್ತಿಗೆ ಅವರಿಂದನೇ ಕೊನೆಗೆ ಸೇವೆ, ಆ ಸ್ಥಿತಿಯಿಂದನೇ ಸೇವೆ, ಆ ಸ್ಥಿತಿಯಿಂದನೇ ಪರಿವರ್ತನೆ, ಆ ಸ್ಥಿತಿಯಿಂದನೇ ಬಾಬನ ಪ್ರತ್ಯಕ್ಷತೆ ಅಲ್ವಾ. ಅದಕ್ಕಾಗಿ ನಿಮ್ಗೆ ಫರಿಸ್ತಾ ತನದ ನಶೆ ಇರ್ಬೇಕು ಅಂದ್ರು ಬಾಬವರು. ನಾಲ್ಕನೆಯ ಮಾತು ಭವಿಷ್ಯದ ನಶೆ. ಹೇಗೆ ಬ್ರಹ್ಮ ತಂದೆಗೂ ಸಹ ಯಾವಾಗ್ಲೂ ನಾರಾಯಣಿ ನಶೆ ಇತ್ತವರಿಗೆ. ನಾನೇ ನಾರಾಯಣ ಆಗ್ತೀನಿ, ನಾನೇ ಕೃಷ್ಣ ಆಗ್ತೀನಿ. ಆ ಭವಿಷ್ಯದ ನಶೆ, ಭವಿಷ್ಯದ ಜೀವನ, ಭವಿಷ್ಯದ ರಾಜ್ಯ, ಭವಿಷ್ಯದ ಪ್ರಕೃತಿ, ಭವಿಷ್ಯದ ಎಲ್ಲ ಸಂಬಂಧಗಳು, ಎಲ್ಲ ವ್ಯವಸ್ಥೆಗಳು, ಅಲ್ಲಿಯ ಸಂಪತ್ತು, ಅಲ್ಲಿಯ ಆರೋಗ್ಯ, ಅಲ್ಲಿಯ ಆಯುಷು, ಪ್ರತಿಯೊಂದು ಭವಿಷ್ಯವನ್ನ ನೆನಪು ಮಾಡಿ ನಿಮಗೆ ನಶೆ ಬರ್ಬೇಕು, ಖುಷಿ ಬರ್ಬೇಕು ಅಂತಾರೆ ಬಾಬವರು. ಇನ್ನು चारों ही प्रकार के अलौकिक नशे में से कोई भी नशा जीवन में होगा तो स्वतः ही ಖುಷಿ में नाचते रहेंगे. ಈ 4 ಮಾತುಗಳಲ್ಲಿ ಬಾಬಾ ಇವತ್ತು ನೆನಪು ಮಾಡಿಸಿದ್ದಾರೆ ಮುರುಳಿಯಲ್ಲಿ. ಈ 4ರಲ್ಲಿ ನಿಮಗ್ ಒಂದರ ನಶೆ ಇದ್ರು ನಿಮ್ಮ ಜೀವನದಲ್ಲಿ ಬಹಳ ನಶೆಯಿಂದ, ಖುಷಿಯಿಂದ ನಿಮ್ಮ ಮನಸ್ಸು ನೃತ್ಯ ಮಾಡುತ್ತೆ ಅಂತಾರೆ ಬಾಬಾ. ನಿಶ್ಚಯ भी है लेकिन खुशी नहीं है, इसका कारण नशा नहीं है. ನಿಮಗೆ ನಿಶ್ಚಯ ಇದೆ, ಆದ್ರೆ ಖುಷಿ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಆಗಿದೆ ನಿಮಗೆ ನಶೆ ಇಲ್ಲ ಅಂತ ಅರ್ಥ. ಶಿವಬಾಬಾ ಸಿಕ್ಕಿದರೆ ಕೇಳಿದ್ವಿ, ಮರ್ತ್ವಿ. ಶಿವಬಾಬನಿಂದ ಏನೇನ್ ಸಿಕ್ಕಿದೆ, ಹೌದು ಬಾಬಾ ಹೇಳುವಾಗ, ಮುರಳಿ ಕೇಳುವಾಗ ಹೌದು ಅನ್ನಿಸ್ತದೆ. ಆಮೇಲೆ ನಮಗೆ ಮರ್ತೋಗ್ಬಿಡುತ್ತೆ ಬಾಬನ ಎಲ್ಲ ಪ್ರಾಪ್ತಿಗಳು. ಅದಕ್ಕಾಗಿ ನಿಮಗೆ ಖುಷಿ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮಗ್ ನಶೆ ಇಲ್ಲ ಅಂತಾರೆ ಬಾಬವರು. ನಶಾ ಸಹಜಿ ಪುರಾಣ ಸಂಸಾರ, ಪುರಾಣ ಸಂಸ್ಕಾರ ಬುಲಾ ದೇತಾ ಹೈ. ನಿಜವಾಗಿ ಎಲ್ಲ ನಶೆಗಳು ನಿಮಗಿದ್ದಿದ್ದೆ ಆದ್ರೆ ನಿಮಗೆ ಹಳೆಯ ಪ್ರಪಂಚವೂ ಮರೀತದೆ, ನಿಮ್ಮ ಹಳೆಯ ಸಂಸ್ಕಾರವೂ ನಿಮಗ್ ಮರೀತದೆ. ಯಾವ್ಯಾವುದನ್ನ ಮರಿಬೇಕಂತ ಪ್ರಯತ್ನ ಮಾಡೋದಲ್ಲ. ನಾನು ಹೇಗಿರ್ಬೇಕು, ಯಾವ ಸ್ಥಿತಿಯಲ್ಲಿ ಇರ್ಬೇಕು ಅದನ್ನ ನೆನಪು ಮಾಡ್ಬೇಕು, ಅದ್ರ ಕಡೆ ಗಮನ ಹೋಗ್ಬೇಕು. ಅದನ್ನ ಮಾಡ್ತಾ ಹೋದ್ರೆ ಯಾವ್ದು ಬಿಡ್ಬೇಕಾಗಿದೆ ಅದು ಬಿಟ್ಟು ಹೋಗ್ಬಿಡುತ್ತೆ. इस पुरुषार्थी जीवन में विशेष विघ्न दो रूप के हैं, ये दो बातें हैं. ಈ ಪುರುಷಾರ್ಥಿ ಜೀವನದಲ್ಲಿ, ಸಂಗಮದ ಜೀವನದಲ್ಲಿ ಏನಾದ್ರೂ ವಿಘ್ನಗಳು ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಇದು 2 ರೂಪದಿಂದಲೇ ಬರ್ತಿರೋದು. ಒಂದು ಹಳೆಯ ಪ್ರಪಂಚ, ಇನ್ನೊಂದು ನಿಮ್ಮಲ್ಲಿರುವ ಆತ್ಮದಲ್ಲಿರುವ ಹಳೆಯ ಸಂಸ್ಕಾರಗಳು. ಇವೆರಡೂ ನಿಮಗೆ ವಿಘ್ನ ರೂಪವಾಗಿ ಬರ್ತಾ ಇದ್ದಾವೆ. ಚಾಹೆ ಪುರಾಣ ಸಂಸಾರ ವ ಪುರಾಣ ಸಂಸ್ಕಾರ. संसार में देह के संबंध और देह के पदार्थ दोनों आ जाते हैं. ತಂದೆ ಹೇಳ್ತಾರೆ ಹಳೆಯ ಪ್ರಪಂಚ ಅಂದ ತಕ್ಷಣ ಒಂದು ಈ ಹಳೆಯ ದೇಹದ ಸಂಬಂಧಗಳು ವಿಸ್ತಾರ, ಇನ್ನೊಂದು ಈ ದೇಹಕ್ಕೆ ಉಪಯೋಗಿಸುವ ಎಲ್ಲ ಪದಾರ್ಥಗಳ ವಿಸ್ತಾರ. ಇದು ನಿಮಗೆ ವಿಘ್ನ ರೂಪವಾಗ್ತದೆ. ಶಿವಬಾಬಾ ನೆನಪು ಮಾಡ್ಲಿಕ್ಕೆ ಕೂತ್ಕೊಳ್ತೀವಿ, ಯಾರದೋ ಸಂಬಂಧಿಗಳ ನೆನಪಾಗ್ತದೆ, ಯಾವುದೋ ವ್ಯಕ್ತಿಗಳ ನೆನಪು ಬರ್ತದೆ, ಯಾವುದೋ ದೇಹದಾರಿಗಳ ನೆನಪು ಬೇಡ ಅಂದ್ರೆ ಮನಸ್ಸಿನಲ್ಲಿ ಕಾಡ್ತದೆ, ಬಿಡೋಣ ಅಂದ್ರೆ ಬಿಡ್ಲಿಕ್ಕಾಗುದಿಲ್ಲ. ಅದಕ್ಕೋಸ್ಕರ ಆ ನಂತರ ಒಂದು ಸಂಬಂಧಗಳ ನೆನಪಿಗೆ ಬರುತ್ತೆ,
ಶುಭಾಬ ನೆನಪು ಮಾಡಿಸ್ಲಿಕ್ಕೆ. ಆನಂತರ ಸಂಬಂಧಕ್ಕೆ ಸಂಬಂಧಪಟ್ಟಂತ ದೇಹಕ್ಕೆ ಸಂಬಂಧಪಟ್ಟ ಪದಾರ್ಥಗಳು, ನಾವೇನೇನ್ ಉಪಯೋಗಿಸ್ತೀವಿ, ಏನೇನ್ ಪಡ್ಕೊಂಡಿದೀವಿ, ಏನೇನ್ ನಮ್ಮ ಹತ್ರ ಇದೆ, ಇನ್ನು ನಮ್ಗೆ ಏನೇನ್ ಬೇಕಾಗಿದೆ, ಇದೆಲ್ಲದ್ರ ವಿಸ್ತಾರ. ಸಾತ್ ಸಾತ್ ಸಂಸಾರ್ ಸೆ ಭಿ ಪುರಾನೆ ಸಂಸ್ಕಾರ ಜಾದಾ ವಿಘ್ನ ರೂಪ ಬಂತೆ. ಶುಭಾಬ ಹೇಳ್ತಾರೆ, ಈ ಹಳೆಯ ಜಗತ್ತು ಅಂದ್ರೆ ಅದರಲ್ಲಿ ದೇಹವು ಬಂತು, ಸಂಬಂಧಗಳು ಬಂತು, ಪದಾರ್ಥಗಳು ಬಂತು. ಈ ಹಳೆಯ ಪ್ರಪಂಚಕ್ಕಿಂತ ನಿಮಗೆ ಜಾಸ್ತಿ ವಿಘ್ನ ಆಗ್ತಿರೋದೇನಂದ್ರೆ ನೀವು ಆತ್ಮದಲ್ಲಿರೋ ಹಳೆ ಸಂಸ್ಕಾರ, ಅದು ತುಂಬಾ ವಿಘ್ನ ರೂಪವಾಗ್ತಿದೆ. ಬಾಬಾ ಅದೇ ಹಳೆಯ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಲಿಕ್ಕೋಸ್ಕರನೇ ಇಷ್ಟೊಂದು ವರ್ಷಗಳು ವಿದ್ಯೆ ಕಲಿಸ್ತಿದ್ದಾರೆ, ಇಷ್ಟೊಂದು ವರ್ಷಗಳಿಂದ ಬಾಬಾ ಯೋಗ ಕಲಿಸ್ತಿದ್ದಾರೆ. ಏಕೆಂದ್ರೆ ಎಲ್ಲ ಹಳೆಯ ಸಂಸ್ಕಾರ ಬಿಟ್ಟೋಗಿ ದೈವಿ ಸಂಸ್ಕಾರ ಬರ್ಬೇಕಲ್ಲ. ದೈವಿ ಸಂಸ್ಕಾರ ಬರ್ದೇ ಇದ್ರೆ ದೈವಿ ಜಗತ್ತಿಗೆ ಹೋಗೋದು ಹೇಗೆ? ಸಂಸಾರ ಭೂಲ್ ಜಾತೆ ಹೇ ಲೇಕಿನ್ ಸಂಸ್ಕಾರ ನಹಿ ಬೋಲ್ತೆ ಹೇ. ಎಷ್ಟೋ ಸಾರಿ ಪ್ರಪಂಚ ಮರ್ತಿರ್ತೀರಿ, ಆದ್ರೆ ನಿಮ್ಮ ಆತ್ಮದಲ್ಲಿರೋ ಹಳೆ ಸಂಸ್ಕಾರ ಮರೆಯಕ್ಕಾಗಲ್ಲ ನಿಮ್ಗೆ ಅಂತಾರೆ ಬಾಬಾ. ಶುಭಾಬನಿಂದ ದೂರ ಕರ್ಕೊಂಡು ಹೋಗ್ತದೆ, ಬಾಬನಿಂದ ನಿಮ್ಮನ್ನ ಬೇರೆ ಮಾಡ್ತದೆ, ಬುದ್ಧಿ ಯೋಗವನ್ನ ಕಟ್ ಮಾಡ್ತದೆ. ಅದಕ್ಕಾಗಿ ನಿಮಗೆ ಹಳೆಯ ಸಂಸ್ಕಾರ ಮರೀಲಿಕ್ಕೆ ಕಷ್ಟ ಆಗ್ತಿರುತ್ತೆ. तो संस्कार परिवर्तन करने का साधन है. इन चारों ही नशे में से कोई भी एक साकार रूप में हो. ಆದ್ದರಿಂದ ತಂದೆ ಹೇಳ್ತಿದ್ದಾರೆ, ಸಂಸ್ಕಾರ ಪರಿವರ್ತನೆಗೆ ಸಾಧನ ಏನಪ್ಪಾ ಅಂದ್ರೆ, ಈ ಬಾಬಾ ಇವತ್ತು ಹೇಳಿದ್ರಲ್ಲ 4 ಪ್ರಕಾರದ ನಶೆ, ಆ ಯಾವುದಾದ್ರೂ ಆ ನಶಾ ಸ್ವರೂಪದಲ್ಲಿರಿ. ಆತ್ಮಿಕ ಸ್ವರೂಪದಲ್ಲಿ ಆದ್ರೂ ಇರಿ, ಅಲೌಕಿಕ ಜೀವನದ ಸ್ವರೂಪದ ನಶೆಯಲ್ಲಾದ್ರೂ ಇರಿ, ಇಲ್ಲ ಫರಿಸ್ತಾತನದ ನಶೆ, ಇಲ್ಲ ಅಂದ್ರೆ ಭವಿಷ್ಯದ ಭಾಗ್ಯದ ನಶೆ, ಈ ಯಾವುದಾದ್ರೂ ನಶೆ ಖುಷಿಯಲ್ಲಿ ಇರಿ ಅಂತಾರೆ ಬಾಬಾ ಅವರು. ಅವಾಗ ನಿಮ್ಗೆ ಹಳೆಯ ಸಂಸ್ಕಾರ ಬಿಡುತ್ತೆ, ಹಳೆಯ ಪ್ರಪಂಚ ಬುದ್ಧಿಯಿಂದ ಬಿಡುತ್ತದೆ. ಸಿರ್ಫ ಸಂಕಲ್ಪ ಸ್ವರೂಪ ಮೇ ನಹಿ, ಸಾಕಾರ ಸ್ವರೂಪ ಮೇ ಹೋನೆ ಸೆ ಕಭಿ ಭಿ ವಿಘ್ನ ರೂಪ ನಹಿ ಬನೆಂಗೆ. ಅಂದ್ರೆ ಬಾಬಾ ಈ ರೀತಿ ಕೊಟ್ಟಿದ್ದಾರೆ, ಈ ರೀತಿ ಗೊತ್ತಿದೆ, ಶುಭಾಬನಿಂದ ಇಷ್ಟೆಲ್ಲ ಸಿಕ್ಕಿದೆ, ನಾನು ಈ ತರ ಪಡ್ಕೊಂಡಿದ್ದೀನಿ, ಬರೀ ಸಂಕಲ್ಪದಲ್ಲಿ ಅಷ್ಟೇ ಅಲ್ಲ ಇದು ಅಂತಾರೆ ಬಾಬಾ. ಸಾಕಾರ ಸ್ವರೂಪದಲ್ಲಿ ಬರಬೇಕು. ನಿಜವಾಗಿ ಇವರಿಗೆ ಪರಮಾತ್ಮ ಸಿಕ್ಕಿದರೆ, ನಿಜವಾಗಿ ಇವರಿಗೆ ಖುಷಿ ಇದೆ, ನಿಜವಾಗಿ ಇವರು ಭವಿಷ್ಯದಲ್ಲಿ ದೇವಮಾನವರಾಗುವಂತವ್ರು, ನಿಮ್ಮ ಪರಿವರ್ತನೆ ಇದೆಲ್ಲ ಸಾಕಾರ ರೂಪದಲ್ಲಿ ಕಾಣಬೇಕು ಅಂತಾರೆ ಬಾಬಾ. ಸಾಕಾರ ರೂಪಮೇ ಹೋನೆ ಸೆ ಕಭಿ ಭಿ ವಿಘ್ನ ರೂಪ ನಹಿ ಬನೆಂಗೆ. ನೀವು ಯಾವ್ಯಾವುದನ್ನ ಮರಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಿ, ಅದನ್ನ ಮರೆಯೋದು ನಿಮಗೆ ಏನು ಕಷ್ಟ ಇಲ್ಲ. ಆದರೆ ಈ ಎಲ್ಲ ಪರಿವರ್ತನೆಗಳು, ಈ ಎಲ್ಲ ಖುಷಿ ನಶೆ ಸಾಕಾರ ರೂಪದಲ್ಲಿ ಪ್ರತ್ಯಕ್ಷದಲ್ಲಿ ಇರ್ಬೇಕಿದು ಅಂತಾರೆ ಬಾಬಾ. ಪ್ರತ್ಯಕ್ಷ ಪ್ರಮಾಣವಾಗ್ಬೇಕು. ಬಾಬಾ ಹೇಳಿದ್ರಲ್ಲ, ನಿಮ್ಮ ದರ್ಪಣದ ಸ್ವರೂಪವಾಗ್ಬೇಕಿದು ಅಂತಾರೆ ಬಾಬಾ. ದರ್ಪಣದ ಕನ್ನಡಿ, ದರ್ಪಣ ಅಂದ್ರೆ ಕನ್ನಡಿ ಅಂತ, ಕನ್ನಡಿಯಂತೆ ಕಾಣಿಸ್ಬೇಕು ಇದೆಲ್ಲವೂ ಸಹ ನಿಮ್ಮ ಸಾಕಾರ ರೂಪದಲ್ಲಿ. ಅಭಿ ತಕ್ ಸಂಸ್ಕಾರ ಪರಿವರ್ತನ ಹೋನೆ ಕಾ ಕಾರಣ ನಾ ಹೋನೆ ಕಾ ಕಾರಣ ಹೈ. ಇಲ್ಲಿಯವರೆಗೆ ಒಂದ್ ವೇಳೆ ನಿಮ್ಗೆ ಏನಾದ್ರೂ ಸಂಸ್ಕಾರ ಪರಿವರ್ತನೆ ಆಗದೇ ಇದ್ರೆ, ನಮ್ಮನ್ನ ಚೇಂಜ್ ಮಾಡ್ಕೊಳಿಕ್ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಇದೇ ಮಾತುಗಳು ಅಂತಾರೆ ಬಾಬು. ಏನಂದ್ರೆ ನಿಮಗೆ ನಶೆ ಇಲ್ಲ. ನಿಮಗೆ ಹೇಗೆ ನೋಡ್ರಿ, ಬ್ರಹ್ಮ ಬಾಬನಿಗೆ ಎಷ್ಟು ನಶೆ ಇತ್ತು, ಭವಿಷ್ಯದ ನಶೆ ಎಷ್ಟು, ಸಾಕಾರ ಜಗತ್ತಿನ ಪರಿವರ್ತನೆಯ ಜೀವನದ ನಶೆ ಎಷ್ಟಿತ್ತು. ಬ್ರಹ್ಮ ಬಾಬಾ ತಮ್ಮ ನಶೆ ಖುಷಿಯಿಂದ ಎಲ್ಲ ಮಕ್ಕಳನ್ನ ಬದಲು ಮಾಡ್ಬಿಟ್ರು, ಪರಿವರ್ತನೆ ಮಾಡ್ಬಿಟ್ರು. ಸಾಕಾರ ಸ್ವರೂಪ ಮೇ ಹೋನೆ ಸೆ ಕಭಿ ಭಿ ವಿಘ್ನ ರೂಪ ನಹಿ ಬನೆಂಗೆ. ನೀವೆಷ್ಟೆಷ್ಟು ಇದನ್ನ ನಿಮ್ಮ ನಶೆಯನ್ನ ಸಾಕಾರ ರೂಪದಲ್ಲಿ ಅನುಭವ ಮಾಡ್ತೀರಿ, ಆಗ ನೀವು ಯಾವುದನ್ನ ಮರಿಬೇಕು ಅದು ನಿಮಗೆ ವಿಘ್ನ ಅಂತ ಅನ್ಸೋದಿಲ್ಲ. अभी तक संस्कार परिवर्तन ना होने का कारण ही है. इन नशों को संकल्प रूप में अर्थात नॉलेज के रूप में बुद्धि तक धारण किया है, लेकिन कभी भी किसी का पुराना संस्कार इमर्ज होता है तब ये नशा, ये भाषा बोलते हैं. ಎಷ್ಟೋ ಸಾರಿ ನಿಮ್ಮ ಈ ನಶೆ ಏನಿದೆಯಲ್ಲ ಕೇವಲ ಸಂಕಲ್ಪದವರೆಗಿದೆ, ಕೇವಲ ನಿಮಗೆ ನಾಲೆಜ್ ಬುದ್ಧಿಯವರೆಗೆ ಇದೆ. ಆದ್ರೆ ಹಳೆಯ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಕೇವಲ ಶಬ್ದದಲ್ಲಿದೆ ಅಷ್ಟೇ, ನಿಮಗೆ ನಶೆಯಲ್ಲಿಲ್ಲ, ಖುಷಿಯಲ್ಲಿಲ್ಲ ಅಂತಾರೆ ಬಾಬು. ಮೈ ಸಬ್ ಕುಚ್ ಸಮಜ್ತಿ ಹೋ ಬದಲ್ನಾ ಹೈ, ಯಹ ಭಿ ಸಮಜ್ತೆ ಹೈ ಲೇಕಿನ್ ಸಮಜ್ ತಕ್ ನಹಿ ಹೈ. ಅಂದ್ರೆ ನಮ್ಗೆ ಗೊತ್ತಿದೆ, ನಾನೆಲ್ಲ ತಿಳ್ಕೊಂಡಿದ್ದೀನಿ, ಶಿವಬಾಬಾ ಹೇಳಿದ್ದೆಲ್ಲ ನನಗೆ ಗೊತ್ತಿದೆ, ತಿಳ್ಕೊಂಡಿದ್ದೀನಿ, ನಾನು ಬದಲಾಗ್ಬೇಕು ಅದು ನನಗೆ ಗೊತ್ತಿದೆ. ಶಿವಬಾಬಾ ಹೇಳ್ತಾರೆ, ಈ ತಿಳುವಳಿಕೆ ನಿಮ್ಮ ಬುದ್ಧಿಮಟ್ಟಕ್ಕೆ ಮಾತ್ರ ಇದೆ ಅಂತಾರೆ ಬಾಬಾ.
ಕರ್ಮದಲ್ಲಿ ಬಂದಿಲ್ಲ ಅದು. ಕರ್ಮಾರ್ಥ ಜೀವನ್ ತಕ್ ಚಾಹಿಯೆ. ತಂದೆ ಹೇಳ್ತಾರೆ ಬದಲಾವಣೆ, ಪರಿವರ್ತನೆ, ಖುಷಿ, ನಶೆ ಇದು ಜೀವನದವರೆಗೂ ಬರ್ಬೇಕು, ಕರ್ಮದಲ್ಲಿ ಕಾಣಿಸ್ಬೇಕು ನಿಮ್ದು ಅಂತಾರೆ ತಂದೆ. ಜೀವನ್ ದ್ವಾರ ಪರಿವರ್ತನ್ ಅನುಭವ ಮೇ ಆಯೆ. ನಿಮ್ಮ ಜೀವನದ ಮೂಲಕ ನಿಮ್ಮ ಪರಿವರ್ತನೆ ಅನುಭವಕ್ಕೆ ಬರ್ಲಿ. ಇಸ್ಕೋ ಕಹಾ ಜಾತಾ ಹೈ ಸಾಕಾರ ಸ್ವರೂಪ ಮೇ ಆನ. ತಂದೆ ಏನೇನ್ ಹೇಳ್ತಾರೆ ಅದು ಸಾಕಾರ ರೂಪದಲ್ಲಿ ಬರ್ಬೇಕು ಅಂತಾರೆ ತಂದೆ. ಅಭಿ ಬುದ್ಧಿ ತಕ್ಕ ಪಾಯಿಂಟ್ಸ್ ಕೆ ರೂಪ ಮೇ ಸೋಚನೆ ಅವ್ರ ವರ್ಣನ್ ಕರ್ನೆ ತಕ್ಕ. ಈಗ ಏನಾಗಿದೆ ಮಕ್ಕಳಿಗೆ ಅಂದ್ರೆ ಶುಭಾಬ ಹೇಳಿದಂತಹ ಪಾಯಿಂಟ್ಸ್ ಗಳು, ಮಾತುಗಳು ನಿಮ್ಗೆ ಸಂಕಲ್ಪದವರೆಗೆ ಇದೆ. ಯೋಚನೆ ಮಾಡ್ತೀರಿ, ಬಾಬಾ ಈ ತರ ಹೇಳಿದ್ರು, ಈ ತರ ಹೇಳಿದ್ರು, ಇದನ್ನ ಹೇಳಿದ್ರು, ತುಂಬಾ ಚೆನ್ನಾಗಿತ್ತು. ಆನಂತರ ವರ್ಣನೆನೂ ಚೆನ್ನಾಗಿ ಮಾಡ್ತೀರಿ. ಕೇವಲ ಈ ಪಾಯಿಂಟ್ಸ್ ಗಳೆಲ್ಲ ಒಂದು ಯೋಚನೆ ಮಾಡೋ ತನಕ ಇದೆ, ಇನ್ನೊಂದು ವರ್ಣನೆವರೆಗೂ ಮಾತ್ರ ಇದೆ ಅಂತಾರೆ ಬಾಬು. ಲೇಕಿನ್ ಹರ್ ಕರ್ಮ ಮೇ ಸಂಪರ್ಕ ಮೇ ಪರಿವರ್ತನ್ ದಿಖಾಯಿ ದೇ. ಇಸ್ಕೋ ಕಹಾ ಜಾತಾ ಹೈ ಸಾಕಾರ ರೂಪ ಮೇ ಅಲೌಕಿಕ ನಶಾ. ಅಂದ ಹೇಳ್ತಾರೆ ನಿಮ್ಮ ಪ್ರತಿಯೊಂದು ಕರ್ಮದಲ್ಲಿ ಯಾರೆಲ್ಲ ನಿಮ್ಮ ಸಂಬಂಧದಲ್ಲಿ ಬರ್ತಾರೆ, ನೀವು ಅವ್ರ ಹತ್ರ ಹೋಗಿರ್ಬೋದು, ಅವ್ರು ನಿಮ್ಮ ಹತ್ರ ಬಂದಿರ್ಬೋದು, ಈ ಪರಿವರ್ತನೆ ಕಾಣಿಸ್ಬೇಕು ಅಂತಾರೆ ಬಾಬಾ. ಸಾಕಾರ ರೂಪದಲ್ಲಿ ಇದ್ರೆ ಅದು ಅಲೌಕಿಕ ನಶೆ. ಅಭಿ ಹರೇಕ್ ನಶೆ ಕೋ ಜೀವನ್ ಮೇಲಾವು. ತಂದೆ ಹೇಳ್ತಾರೆ ನಿಮ್ಮ ಪ್ರತಿಯೊಂದು ನಶೆಯನ್ನ ಜೀವನದಲ್ಲಿ ತನ್ನಿ ಈಗ ಅಂತಾರೆ ಬಾಬಾವ್ರು. ಬಾಬಾ 4 ಪ್ರಕಾರದ ನಶೆಯನ್ನ ಹೇಳಿದ್ರಲ್ವಾ, ಅದು ನಿಮ್ಮ ಜೀವನದಲ್ಲಿ ಬರ್ಬೇಕು. ಬರೀ ಬುಕ್ಕಿನಲ್ಲಿದ್ರೆ ಆಗ್ಲಿಲ್ಲ, ನೆನ್ಪಲ್ಲಿ ಇಟ್ಕೊಂಡ್ರೆ ಸಾಕಾಗ್ಲಿಲ್ಲ. ಇದು कोई भी आपके मस्तक तरफ देखे तो भी मस्तक द्वारा रूहानी नशे की वृत्ति अनुभव. ಯಾರೇ ನಿಮ್ಮನ್ನ ನೋಡಿದ್ರು, ನಿಮ್ಮ ಮಸ್ತಕದ ಕಡೆ ನೋಡಿದ್ರು ಸಹ ಅದರ ಮೂಲಕ ಆತ್ಮಿಕ ನಶೆಯ ಭಾವನೆಗಳು ಅನುಭವ ಆಗ್ಬೇಕು ಅಂತಾರೆ ಬಾಬು. ಚಾಹೆ ವರ್ಣನ್ ಕರೆ ನಾ ಕರೆ, ಲೇಕಿನ್ ವೃತ್ತಿ ವಾಯುಮಂಡಲ್ ಅವರು ವೈಬ್ರೇಷನ್ ಫೈಲಾತಿ ಹೈ. ಈಗ ಬೇರೆಯವರು ನಿಮ್ ಬಗ್ಗೆ ವರ್ಣನೆ ಮಾಡಬಹುದು, ಮಾಡದೇ ಇರ್ಬೋದು. ನಿಮ್ಮ ಭಾವನೆಗಳಲ್ಲಿರೋದು, ನಿಮ್ಮ ಸಂಕಲ್ಪದಲ್ಲಿರೋದು ಅದು ವಾಯುಮಂಡಲದಲ್ಲಿ ಅಥವಾ ವೈಬ್ರೇಷನ್ ಅಲ್ಲಿ ಹರಡುತ್ತೆ ಅದು ಅಂತಾರೆ ಬಾಬಾ. आपकी वृत्ति दूसरों को भी खुशी के वायुमंडल में ಖುಷಿ ಕೆ ವೈಬ್ರೇಷನ್ ಅನುಭವ ಕರಾಯೆ. ತಂದೆ ಹೇಳ್ತಾರೆ ನಿಮಗೆ ನಿಜವಾಗಿ ಆತ್ಮಿಕ ಖುಷಿ, ನಶೆ, ಅಲೌಕಿಕ ಜೀವನದ ನಶೆ ಇದೆಲ್ಲ ಇದ್ದಿದ್ದೆ ಆದ್ರೆ ನಿಮ್ಮಿಂದ ಬೇರೆಯವರಿಗೆ ಖುಷಿಯ ವಾಯುಮಂಡಲ ಹರಡಬೇಕು, ಖುಷಿಯ ವೈಬ್ರೇಷನ್ಸ್ ನಿಮ್ಮಿಂದ ಅನುಭವಕ್ಕೆ ಬರ್ಬೇಕು ಅಂತಾರೆ ಬಾಬು. ಇಸ್ಕೋ ಕಹಾ ಜಾತಾ ಹೈ ನಶೆ ಮೇ ಸ್ಥಿತ ಹೋನ. ಇದಕ್ಕೆ ಹೇಳ್ತಾರೆ ಬಾಬಾವರು ನಶೆಯಲ್ಲಿ ಸ್ಥಿತರಾಗುವುದು. ಐಸೆ ಹಿ ದೃಷ್ಟಿ ಸೆ ಮುಖ ಸೆ ಮುಸ್ಕಾನ್ ಸೆ ಮುಖಕ್ಕೆ ಬೋಲ್ ಸೆ ರೂಹಾನಿ ನಶೆ ಕ ಸಾಕಾರ ರೂಪ ಅನುಭವ. ಅದೇ ರೀತಿಯಲ್ಲಿ ನಿಮ್ಮ ದೃಷ್ಟಿಯಿಂದ, ನಿಮ್ಮ ಬಾಯಿಂದ, ನಿಮ್ಮ ಮಗಳು ನಗೆಯಿಂದ, ನಿಮ್ಮ ಮಾತುಗಳಿಂದ ಈ ಆತ್ಮಿಕ ನಶೆ ಸಾಕಾರ ರೂಪದಲ್ಲಿ ಅನುಭವಕ್ಕೆ ಬರ್ಬೇಕು ಅಂತಾರೆ ತಂದೆ. ಆ ಸ್ಥಿತಿಯಲ್ಲಿ, ಆ ಸ್ವರೂಪದಲ್ಲಿ, ಆ ಸಂಪನ್ನತೆ ಇದ್ದಾಗ ತಾನೇ ಅನುಭವಕ್ಕೆ ಬರೋದು. ತಬ್ ಕಹೆಂಗೆ ನಶೆ ಮೇ ರಹನೆ ವಾಲೆ ನಿಶ್ಚಯ ಬುದ್ಧಿ ವಿಜಯಿ ರತನ್. ಆಗ ಬಾಬಾವರು ನಮ್ಗೆ ಹೇಳ್ತಾರೆ ನಿಜವಾಗಿ ನಶೆಯಲ್ಲಿರುವಂತಹ ನಿಶ್ಚಯ ಬುದ್ಧಿ ವಿಜಯಿ ಮಕ್ಕಳು ಇವರು. ಇಸ್ಮೇ ಗುಪ್ತ ನಹಿ ರಹನಾ ಹೈ. ಇದ್ರಲ್ಲಿ ನೀವು ಗುಪ್ತವಾಗಿರ್ಬೇಡ್ರಿ, ನಮ್ದು ಯಾರಿಗೂ ಗೊತ್ತಾಗಬಾರ್ದು ಅಂತ ನೀವು ಮುಚ್ಚಿಡೋ ಅಗತ್ಯ ಇಲ್ಲ. ಇದನ್ನ ನಿಮ್ಮ ನಶೆ ಖುಷಿಯನ್ನ ಏನ್ ಮಾಡ್ಬೇಕಾಗಿದೆ, ಪ್ರತ್ಯಕ್ಷದಲ್ಲಿ ತೋರಿಸ್ಬೇಕು, ಅನುಭವ ಆಗ್ಬೇಕು ನಿಮಗೂ ಬೇರೆಯವರಿಗೂ. ಕೈ ಐಸಿ ಬಿ ಚತುರಾಯಿ ಕರ್ತೆ ಹೈ, ಅಂ ಗುಪ್ತ ಹೇ ಅಮ್ ಗುಪ್ತ ಹೇ. ಕೆಲವು ಮಕ್ಳೇನ್ ಹೇಳ್ತಾರೆ ಅಂದ್ರೆ ಈ ಶುಭಾವನಿಂದ ನಮ್ಗೆಲ್ಲ ಸಿಕ್ಕಿದೆ, ನಾವು ಗುಪ್ತವಾಗಿರ್ತೀವಿ. ಬಾಬಾ ಹೇಳ್ತಾರೆ ಈ ಚತುರತೆ ಅಗತ್ಯ ಇಲ್ಲ ಅಂತಾರೆ ಬಾಬಾ. ಶುಭಾವನಿಂದ ಸಿಕ್ಕಿದ್ದನ್ನ ನೀವು ಗುಪ್ತವಾಗಿ ಇಡಬೇಕಾಗಿಲ್ಲ. ಜೈಸೆ ಕಹಾವತ್ ಹೇ ಸೂರ್ಯ ಕೋ ಕಬಿ ಕೋಯಿ ಚಿಪಾ ನಹಿ ಸಕ್ತಾ. ಬಾಬಾ ಅವ್ರೇನ್ ಹೇಳ್ತಾರೆ, ಹೇಗೆ ಸೂರ್ಯನನ್ನ ಯಾರಾದ್ರೂ ಮುಚ್ಚಿಡ್ಲಿಕ್ಕಾಗುತ್ತಾ? ಸೂರ್ಯನ್ ಬೆಳಕ್ ಬರಬಾರ್ದಂತ ಯಾರಾದ್ರೂ ಬೆಳಗಾದ ತಕ್ಷಣ ಏನಾದ್ರೂ ಸೂರ್ಯನ ಬೆಳಕಿಗೆ ಅಡೆತಡೆಯನ್ನ ತರ್ಲಿಕ್ಕಾಗುತ್ತಾ ಯಾರಾದ್ರೂ? तो रूहानी नशे वाला भी रूहानी झलक से छिप नहीं सकता. ಆದ್ದರಿಂದ ಬಾಬಾ ಹೇಳ್ತಾರೆ ಆತ್ಮಿಕ ನಶೆಯಲ್ಲಿರೋರು ಸಹ ಅವರು ತಮ್ಮ ಹೊಳಪನ್ನ ಮುಚ್ಚಿಡ್ಲಿಕ್ಕಾಗೋದಿಲ್ಲ, ಗುಪ್ತವಾಗಿ ಇಡ್ಲಿಕ್ಕಾಗೋದಿಲ್ಲ ಅಂತಾರೆ ಬಾಬಾ. ನಿಜವಾಗಿ ನಿಮಗೆ ನಶೆ ಇದ್ದಿದ್ರೆ, ನಿಮಗೆ ನಿಜವಾಗಿ ಖುಷಿ ಇದ್ದಿದ್ರೆ ಏನಾಗ್ಬೇಕಿತ್ತು, ಅದು ಪ್ರತ್ಯಕ್ಷದಲ್ಲಿ ಕಾಣ್ಬೇಕಾಗಿತ್ತು. ಸೂರ್ಯನ ಬೆಳಕು ಬರಬಾರ್ದಂತ ಹೇಗೆ ಯಾರು ಮುಚ್ಚಲಿಕ್ಕೆ ಆಗೋದಿಲ್ಲಲ್ಲ, ಆ ತರ ನಿಮ್ಮದು ಸಹ ಮುಚ್ಚಿಡ್ಲಿಕ್ಕೆ ಬರೋದಿಲ್ಲ ಅದು ಅಂತಾರೆ ಬಾಬಾ. उसके रूहानी नशे का झलक प्रत्यक्ष रूप में अनुभव अवश्य होती है.
ಆದ್ದರಿಂದ ನಿಮ್ಮ ಆತ್ಮಿಕ ನಶೆಯ ಹೊಳಪು ಪ್ರತ್ಯಕ್ಷದಲ್ಲಿ ಅನುಭವ ಆಗುತ್ತೆ ಅಂತಾರೆ ತಂದೆ. उनके वाइब्रेशन स्वतः ही औरों को भी आकर्षित करते हैं. ಆದ್ದರಿಂದ ನಿಮ್ಮ ವೈಬ್ರೇಷನ್ ಏನಿದೆ ಅದು ಬೇರೆಯವರನ್ನ ಆಕರ್ಷಣೆ ಮಾಡ್ತದೆ ಅಂತಾರೆ ತಂದೆ. रूहानी नशे में रहने वाले के वाइब्रेशन स्वयं के प्रति औरों के प्रति ಛತ್ರ ಛಾಯಾ का कार्य करते हैं. ನಿಜವಾಗಿ ನಿಮ್ಮಲ್ಲಿರುವಂತಹ ಆತ್ಮಿಕ ನಶೆ, ನಿಮ್ಮ ವೈಬ್ರೇಷನ್ ನಿಮಗೂ ಮತ್ತು ಬೇರೆಯವರಿಗೂ ಅದು ಛತ್ರ ಛಾಯೆಯಾಗಿ ಕೆಲಸ ಮಾಡುತ್ತೆ ಅಂತಾರೆ ಬಾಬವರು. तो अभी क्या करना है? ಹಾಗಾದ್ರೆ ಏನ್ ಮಾಡೋದೀಗ? ಏನ್ ಮಾಡ್ತೀರಿ ಈಗ ಅಂತ ಕೇಳ್ತಾರೆ ಬಾಬಾ. ಏನ್ ಮಾಡೋದು ಈಗ? ಏನ್ ಮಾಡ್ತೀರಿ? ಇಸ್ಲಿಗೆ ಬಾಬಾ ತಿಳಿಸ್ತಿದ್ದಾರೆ. ಆದ್ದರಿಂದ ಈಗ ಏನ್ ಮಾಡೋದು ಮುಂದೆ ಅಂದ್ರೆ ಸದಾ ಕಾಲಕ್ಕೆ ನಾವು ಆತ್ಮಿಕ ನಶೆಯಲ್ಲಿರುವಂತವರಾಗ್ಬೇಕು. कितने में गहरे बादल हो फिर भी सूर्य अपना प्रकाश छोड़ नहीं सकता है. ಆದ್ದರಿಂದ ಕೆಲವರು ಏನು ಬಹಳ ಚತುರತೆಯನ್ನ ಮಾಡ್ತಾರಲ್ಲ ಅಂತವರಿಗೆ ಬಾಬಾ ನೆನಪು ಮಾಡಿಸ್ತಿದ್ದಾರೆ. ಹೇಗೆ ನೋಡಿ, ಸೂರ್ಯನ ಎದುರುಗಡೆ ಎಂತಹದೇ ಮೋಡ ಬಂದ್ರೂ ಸಹ ಸೂರ್ಯನ ಬೆಳಕನ್ನ ತಡಿಲಿಕ್ಕಾಗ್ತದ? कितने भी गहरे बादल हो फिर भी सूर्य अपना प्रकाश छोड़ नहीं सकता. सूर्य हटता है बादल हटते हैं. ಏನ್ ಕೇಳ್ತಾರೆ ಬಾಬವರು? ಮೋಡಗಳು ಸರಿತವೋ सूर्य सरितनो? बादल आते भी हैं और हट भी जाते हैं लेकिन सूर्य अपने प्रकाश स्वरूप में स्थित रहता है. ಮೋಡಗಳು ಬರ್ತವೆ, ಮೋಡಗಳು ಹೋಗ್ತವೆ, ಆದ್ರೆ ಸೂರ್ಯ ಮಾತ್ರ ಸದಾ ಕಾಲಕ್ಕೆ ತನ್ನ ಪ್ರಕಾಶ ಸ್ವರೂಪದಲ್ಲಿಯೇ ಸೂರ್ಯ ಇರ್ತಾನಲ್ವಾ. तो रूहानी नशे वाला भी रूहानी झलक से छिप नहीं सकता. ಆದ್ದರಿಂದ ಯಾರು ಆತ್ಮಿಕ ನಶೆಯಲ್ಲಿರೋರು ಇದ್ದಾರೆ ಅವರೆಂದಿಗೂ ಸಹ ಆತ್ಮಿಕ ಹೊಳಪಿನಿಂದ ಗುಪ್ತವಾಗಿಡ್ಲಿಕ್ಕಾಗೋದಿಲ್ಲ. ಯಾರಿಗೂ ನಂದು ಗೊತ್ತಾಗಬಾರದು ಅಂತ ಮುಚ್ಚಿಡ್ಲಿಕ್ಕಾಗೋದಿಲ್ಲ ಇದನ್ನ ಅಂತಾರೆ ಬಾಬು. उसके रूहानी नशे की झलक ಪ್ರತ್ಯಕ್ಷ ರೂಪ में ಅನುಭವ ಅವಶ್ಯ ಹೋತಿ है. ಆದ್ದರಿಂದ ನೀವು ನಿಜವಾಗಿ ಆತ್ಮಿಕ ನಶೆಯಲ್ಲಿ ಇದ್ದಿದ್ದೆ ಆದ್ರೆ ನಿಮ್ಮ ಹೊಳಪು ಪ್ರತ್ಯಕ್ಷ ರೂಪದಲ್ಲಿ ಅನುಭವಕ್ಕೆ ಅವಶ್ಯವಾಗಿ ಬರುತ್ತೆ. उनके वाइब्रेशन स्वतः ही औरों को भी आकर्षित करते हैं. ನಿಮ್ಮ ವೈಬ್ರೇಷನ್ ಏನ್ ಮಾಡ್ತದೆ ಅಂದ್ರೆ ಬೇರೆಯವರನ್ನ ಆಕರ್ಷಣೆ ಮಾಡ್ತದೆ. ಇದ್ರಲ್ಲಿ ಸಾಕಾರ ಮೇ ಆವೋ, ಸಾಕಾರ ರೂಪ ಮೇ ಪ್ರತ್ಯಕ್ಷ ಲಾವೋ. ಈಗ ನಿಮ್ಮ ಪ್ರತಿಯೊಂದು ನಶೆ ಏನಿದೆ, ಖುಷಿ ಏನಿದೆ, ನಿಶ್ಚಯ ಏನಿದೆ, ಅದನ್ನ ಒಂದು ನಿಮ್ಮ ವೈಬ್ರೇಷನ್ ಅಲ್ಲಿ ಬರ್ಬೇಕು, ಶಬ್ದಗಳಲ್ಲಿ ಬರ್ಬೇಕು, ನಶೆ ಖುಷಿಯಲ್ಲಿ ಬರ್ಬೇಕು, ನಿಮ್ಮ ಸಾಕಾರ ಜೀವನದಲ್ಲಿ ಬರ್ಬೇಕು. नॉलेज के हिसाब से नॉलेजफुल हो गए हो, लेकिन नॉलेज को साकार जीवन में लाने से नॉलेजफुल के साथ साथ सक्सेसफुल ब्लिसफुल का अनुभव करेंगे. ತಂದೆ ಹೇಳ್ತಿದ್ದಾರೆ, ಜ್ಞಾನದ ಲೆಕ್ಕದಿಂದ ತಿಳ್ಕೊಂಡಿರೋದು, ನಾಲೆಜ್ಫುಲ್ ಆಗಿರೋದು ಓಕೆ ಇರ್ಲಿ, ಆಗಿದ್ದೀವಿ ಮಕ್ಕಳು. ಆದರೆ ಸಾಕಾರ ಜೀವನದಲ್ಲಿ ನೀವು ನಾಲೆಜ್ಫುಲ್ ಆಗುವುದರ ಜೊತೆಗೆ ಏನಾಗ್ಬಿಡ್ತೀರಿ? ಸಕ್ಸಸ್ಫುಲ್ ಆಗ್ಬಿಡ್ತೀರಿ. ಪ್ರತಿಯೊಂದರಲ್ಲಿ ಸಫಲತೆಯನ್ನ ಪಡಿತೀರಿ, ಜೊತೆಗೆ ಆನಂದ ಸ್ವರೂಪದಲ್ಲಿರ್ತೀರಿ ಅಂತಾರೆ ತಂದೆ. ಪ್ರತಿಯೊಂದು ಮಾತುಗಳು ಜೀವನದಲ್ಲಿ ಸಾಕಾರ ರೂಪದಲ್ಲಿ ಬಂದಾಗ ಸಫಲತೆ ಮತ್ತು ಖುಷಿ ಇದು ಎರಡೂ ಅನುಭವ ಮಾಡ್ತೀರಿ ಸ್ವಯಂ. फिर सुनाएंगे सक्सेसफुल और ब्लिसफुल का स्वरूप क्या होता है. ಮತ್ತೆ ಇದ್ರ ಬಗ್ಗೆ ನಾನು ವಿಸ್ತಾರದಲ್ಲಿ ಹೇಳ್ತೀನಿ. ಸಫಲತೆ ಮತ್ತು ಖುಷಿ ಇದ್ರ ಬಗ್ಗೆ ತಿಳಿಸ್ತೇನೆ. आज तो रूहानी नशे की बात सुना रहे. ಇವತ್ತು ಬಾಬನ ವಿಶೇಷವಾದ ಮಾತು ಆತ್ಮಿಕ ನಶೆಯಲ್ಲಿರುವ ಮಾತು. सभी को नशा अनुभव हो. इन चारों ही नशाओं में से एक नशे में भिन्न भिन्न रूप से यूज करो. ಈ 4 ಪ್ರಕಾರದ ನಶೆಗಳನ್ನ ಏನ್ ಮಾಡಿ ಅಂದ್ರೆ ಭಿನ್ನ ಭಿನ್ನ ರೂಪದಿಂದನೇ ಉಪಯೋಗಿಸ್ಕೊಳ್ರಿ ಇವುಗಳನ್ನೆಲ್ಲ. जितना इस नशे को जीवन में अनुभव करेंगे तो सदा सभी फिक्र से फारिग बेफिक्र बादशाह बन जाएंगे. ನೀವೆಷ್ಟೆಷ್ಟು ಈ ನಶೆಯ ಜೀವನವನ್ನ ಅನುಭವ ಮಾಡ್ತೀರಿ, ಇದನ್ನ ನೀವು ಉಪಯೋಗಿಸ್ಕೊಳ್ತೀರಿ, ಸಾಕಾರ ಜೀವನದಲ್ಲಿ ಪ್ರತ್ಯಕ್ಷದಲ್ಲಿ ಇದನ್ನ ತಂದ್ಕೊಳ್ತೀರಿ, ಅಷ್ಟು ಬಾಬಾ ಹೇಳ್ತಾರೆ ನಿಮ್ಮ ಎಲ್ಲ ಚಿಂತೆ ಬಿಟ್ಟೋಗಿ
ನೀವು ನಿಶ್ಚಿಂತ ಚಕ್ರವರ್ತಿ ಅನುಭವ ಮಾಡ್ತೀರಿ ನಶೆ ಇದ್ದಿದ್ದೆ ಆದ್ರೆ. ಸಬಿ ಆಪಕ್ಕೋ ಬೇಫಿಕರ್ ಬಾದಶಾಹ ಕೆ ರೂಪ್ ಮೇ ದೇಖೆಂಗೆ. ನಿಮ್ಮನ್ನ ಎಲ್ಲರೂ ಸಹ ಇವ್ರು ನಿಜವಾಗಿ ನಿಶ್ಚಿಂತ ಚಕ್ರವರ್ತಿಗಳು ಅಂತ ನಿಮ್ಮ ನೋಡ್ತಾರೆ. ತಬ್ಬ ವಿಸ್ತಾರ ನಿಕಾಲ್ನಾ ಹೈ ಪ್ರಾಕ್ಟಿಕಲ್ ಮೇ. ಪ್ರತಿಯೊಂದು ಮಾತಿನ ನಶೆ ಏನಿದೆ ಅದರ ವಿಸ್ತಾರವನ್ನ ಪ್ರಾಕ್ಟಿಕಲ್ ಜೀವನದಲ್ಲಿ ತನ್ನಿ. ಜಹಾ ಖುಷಿ ಹೈ ವಹಾ ಮಾಯಾ ಕಿ ಕೋಯಿ ಬಿ ಚಾಲ್ ಚಲ್ ನಹೀ ಸಕ್ತಿ. ಬೇಫಿಕರ್ ಬಾದಶಾಹ ಕಿ ಅಂದರ್ ಮಾಯಾ ಆ ನಹೀ ಸಕ್ತಿ. ನೀವು ನಿಜವಾಗಿ ಖುಷಿ ನಶೆಯಲ್ಲಿದ್ರೆ ಮಾಯೆ ಯಾವ ಆಟನೂ ನಡೆಯಲ್ಲ. ನೀವು ನಿಶ್ಚಿಂತ ಚಕ್ರವರ್ತಿ ಆಗಿದ್ರೆ ಮಾಯೆ ನಿಮ್ಮ ಒಳಗಡೆ ಬರಕ್ಕೆ ಆಗಲ್ಲ. ಆತಿ ಹೈ ಅವ್ರು ಬಗಾತೆ ಹೋ. ಮಾಯೆ ಬರ್ತದೆ ಮತ್ತೆ ಓಡಿಸೋ ಕೆಲಸ ಮಾಡ್ಬೇಕಲ್ಲ. ಬಂದ್ಮೇಲೆ ಇನ್ನೇನ್ ಮಾಡೋದು? ಮಾಯೆ ಬಂತು ಮತ್ತೆ ಮಾಯೆನ ಓಡಿಸೋದು. ಫಿರ್ ಆತಿ ಹೈ ಫಿರ್ ಬಗಾತೆ ಹೋ. ಕಭಿ ದೇಹ ಕೆ ರೂಪ್ ಮೇ ಆತಿ, ಕಭಿ ದೇಹ ಕೆ ಸಂಬಂಧ ಕೆ ರೂಪ್ ಮೇ ಆತಿ ಹೈ. ಮಾಯೆ ಯಾವ್ಯಾವುದೋ ರೂಪದಲ್ಲಿ ನಿಮ್ಮ ಹತ್ರ ಬರ್ತಿರ್ತದೆ. ಒಂದ್ಸರಿ ದೇಹದ ರೂಪದಲ್ಲಿ ಬರ್ತದೆ, ಇನ್ನೊಂದ್ಸರಿ ದೇಹದ ಸಂಬಂಧಗಳ ರೂಪದಲ್ಲಿ ಬರ್ತದೆ, ಮತ್ತೊಂದು ಸಾರಿ ಪದಾರ್ಥಗಳ ರೂಪದಲ್ಲಿ ಬರ್ತದೆ, ಸಂಸ್ಕಾರಗಳ ರೂಪದಲ್ಲಿ ಬರ್ತಾ ಇರ್ತದೆ. ಮಾಯೆ ಬರ್ತಾ ಇರ್ತದೆ, ಓಡಿಸ್ತಾ ಇರ್ತೀರಿ. इसी को कहते हैं कभी माया हाथी बन के आती है, कभी बिल्ली बन के आती, कभी चूहा बन के आती है. ಅದಕ್ಕಾಗಿ ಒಂದ್ಸರಿ ಮಾಯೆ ನಿಮ್ಮ ಹತ್ರ ಆನೆಯಾಗಿ ಬರುತ್ತೆ, ಇನ್ನು ಕೆಲವೊಂದ್ಸರಿ ಬೆಕ್ಕಿನ ರೂಪದಲ್ಲಿ ಬರ್ತದೆ, ಮತ್ತೆ ಕೆಲವೊಂದ್ಸರಿ ಇಲಿಯಾಗಿ ಬರುತ್ತೆ. कभी चूहे को निकालते, कभी बिल्ली को निकालते. इस भगाने के कार्य में समय निकल जाता है. ಮಾಯೆ ಇಲಿಯ ರೂಪದಲ್ಲಿ ಬಂತು, ಬೆಕ್ಕಿನ ರೂಪದಲ್ಲಿ ಬಂತು, ಆನೆಯ ರೂಪದಲ್ಲಿ ಬಂತು. ಇದನ್ನೆಲ್ಲ ಬಂದ ಮೇಲೆ ಇನ್ನೇನ್ ಮಾಡೋದು? ಇಲಿ ಓಡಿಸಿದೆ, ಬೆಕ್ಕು ಓಡಿಸಿದೆ, ಆನೆ ಓಡಿಸಿದೆ, ಇದನ್ನಂತೂ ಮಾಡ್ಬೇಕಲ್ಲ. ಇದನ್ನೆಲ್ಲ ಬಂದಿದ್ದನ್ನ ಓಡಿಸಿದಕ್ಕೆ ನಿಮ್ದು ಟೈಮ್ ಎಷ್ಟು ಹೋಗ್ತದೆ? ಇಸ್ಲಿಯೇ ಸದಾ ರುಹಾನಿ ನಶೆ ಮೇ ರಹೋ. ಅದಕ್ಕಾಗಿ ಏನ್ ಬೇಕೀಗ ಅಂದ್ರೆ ಆತ್ಮಿಕ ನಶೆಯಲ್ಲಿರೋದು ಬೇಕು. ಮಾಯೆ ಬರಬಾರ್ದು ಅಂದ್ರೆ, ಮಾಯೆ ವಿಘ್ನ ಹಾಕಬಾರ್ದು ಅಂದ್ರೆ, ನಿಮ್ಮ ಸ್ಥಿತಿ ಚೆನ್ನಾಗಿರ್ಬೇಕಂದ್ರೆ ಮೊದಲು ಆತ್ಮಿಕ ನಶೆಯಲ್ಲಿರೋದು ಕಲ್ತ್ಕೊಳ್ಳಿ ಅಂತಾರೆ ಬಾವ. ಪಹಲೆ ಸ್ವಯಂ ಕೋ ಪ್ರತ್ಯಕ್ಷ ಕರೋ ತಬ್ ಬಾಪ ಕಿ ಪ್ರತ್ಯಕ್ಷತಾ ಕರೆಂಗೆ. ಈ ಎಲ್ಲ ನಶೆಯಲ್ಲಿದ್ದು, ಖುಷಿಯಲ್ಲಿದ್ದು, ಆನಂದದಲ್ಲಿದ್ದು, ಪ್ರಾಪ್ತಿಗಳಲ್ಲಿದ್ದು ಮೊದಲು ನಿಮ್ಮನ್ನ ನೀವು ಪ್ರತ್ಯಕ್ಷ ಮಾಡಿ ತೋರಿಸ್ರಿ, ಆಮೇಲೆ ನಿಮ್ಮಿಂದ ಬಾಬಾ ಪ್ರತ್ಯಕ್ಷ ಆಗ್ತಾರೆ. ಆಪ್ ದ್ವಾರ ಬಾಪ್ ಪ್ರತ್ಯಕ್ಷ ಹೋನಾ ಹೇ. ಏಕೆಂದ್ರೆ ನಿಮ್ಮ ಮೂಲಕವೇ ಬಾಬಾ ಪ್ರತ್ಯಕ್ಷ ಆಗ್ಬೇಕಾಗಿರೋದು. ನಿಮಗೆ ನಶೆ ಖುಷಿ ಇಲ್ಲ ಅಂದ್ರೆ ಪ್ರತ್ಯಕ್ಷ ಆಗೋದು ಹೇಗೆ? अपने ಶಕ್ತಿಯ ದ್ವಾರಕ್ಕೂ ಅವರಂಕೂ ಬಿ ಶಕ್ತಿಶಾಲಿ ಬನಾನೆ ವಾಲೆ. ನೀವೆಲ್ಲರೂ ಸಹ ನಿಮ್ಮ ಶಕ್ತಿಗಳ ಮೂಲಕ ಬೇರೆಯವರನ್ನ ಶಕ್ತಿಶಾಲಿ ಮಾಡುವವರು ನೀವು. ಸೇವಾದಾರಿ ಕಿ ವಾಸ್ತವಿಕ ವಿಶೇಷತಾ ಯಹಿ ಹೈ. ಸೇವಾದಾರಿ ಅಂದ್ರೆ ವಾಸ್ತವಿಕ ವಿಶೇಷತೆನೇ ಇದಾಗಿದೆ. ನಿಮ್ಮ ಶಕ್ತಿಯಿಂದ ಅನ್ಯರಿಗೆ ಏನ್ ಮಾಡ್ಬೇಕು? ಶಕ್ತಿಶಾಲಿ ಮಾಡ್ಬೇಕು. ನಿರ್ಬಲ್ ಮೇ ಬಲ್ ಬರ್ನೇಕೆ ನಿಮಿತ್ತ ಬನ್ನ ಹೈ. ಯಹಿ ಸಚ್ಚಿ ಸೇವಾ ಹೈ. ಯಾರು ನಿರ್ಬಲರಿದ್ದಾರೆ, ಯಾರು ದುರ್ಬಲರಿದ್ದಾರೆ, ಯಾರು ಶಕ್ತಿಹೀನರಿದ್ದಾರೆ, ಯಾರು ಮಾನಸಿಕ ಶಕ್ತಿಯನ್ನ ಕಳೆದುಕೊಂಡಿರೋರಿಗೆ ಅವ್ರಿಗೆ ಶಕ್ತಿ ತುಂಬುವರಾಗ್ಬೇಕು ನೀವು. ಇದು ಸತ್ಯವಾದ ಸೇವೆ ಇದು ಅಂತಾರೆ ತಂದೆ. ಐಸೆ ಸೇವಾ ಕ ಪಾರ್ಟ್ ಮಿಲ್ನಾ ಬಿ ಹೀರೋ ಪಾರ್ಟ್ ಹೈ. ನಿಮಗೆ ಸೇವೆಯ ಪಾತ್ರ ಸಿಕ್ಕಿರುವುದು, ಸೇವೆಗೆ ಅವಕಾಶ ಸಿಕ್ಕಿರುವುದು ಕೂಡ ನಿಮ್ದು ಒಂದು ವಿಶೇಷ ಹೀರೋ ಪಾರ್ಟ್, ಮುಖ್ಯ ಪಾತ್ರ ಈ ನಾಟಕದಲ್ಲಿ ಅಂತಾರೆ ಬಾಬಾ ಅವರು. ತೋ ಹೀರೋ ಪಾರ್ಟ್ದಾರಿ ಕಿತನೆ ನಶೆ ಮೇ ರಹತೆ ಹೋ. ನೀವು ಹೀರೋ ಪಾರ್ಟ್ದಾರಿಯಾಗಿರೋರು ಎಷ್ಟು ನಶೆಯಲ್ಲಿರ್ತೀರಿ, ಎಷ್ಟು ಖುಷಿಯಲ್ಲಿರ್ತೀರಿ? ನೀವು ಸ್ವಯಂ ಚೆಕ್ ಮಾಡ್ಕೊಳ್ಳಿ. ಸೇವಾ ಕೆ ಪಾರ್ಟ್ ಸೆ ಜಿತನಾ ಅಪನೆ ಕೋ ನಂಬರ್ ಆಗೆ ಬಡಾನೆ ಚಾಹೋ ತೋ ಬಡಾ ಸಕ್ತಿ ಹೋ. ಶುಭಾಬ್ ಹೇಳ್ತಾರೆ, ಸೇವೆಯ ವಿಷಯದಲ್ಲಿ, ಸೇವೆಯ ಪಾತ್ರದಲ್ಲಿ ನಿಮ್ಗೆ ಎಷ್ಟು ಮುಂದೆ ಹೋಗ್ಬೇಕು ಅಂತ ನಿಮ್ಗೆ ಇಚ್ಛೆ ಇದೆ ಅಷ್ಟು ನೀವು ಮುಂದೆ ಹೋಗ್ಬೋದು ಅಂತಾರೆ ಬಾಬಾ. ಅವ್ರ ಸೇವಾ ಆಗೆ ಬಡ್ನೆ ಕಾ ಸಾಧನ ಹೈ. ಸೇವೆನೂ ಸಹ ನೀವು ಮುಂದೆ ಹೋಗೋದಕ್ಕೆ, ಮುಂದುವರಿಯುವುದಕ್ಕೆ ಒಂದು ಸಾಧನ ಆಗಿದೆ. ಸೇವಾ ಮೇ ಬಿಜಿ ರಹನೆ ಸೆ ಸ್ವತಃ ಹಿ ಸಬ್ ಬಾತೋಂ ಸೆ ಕಿನಾರಾ ಹೋ ಜಾತಾ ಹೈ. ನೀವೆಷ್ಟೆಷ್ಟು ಸೇವೆಯಲ್ಲಿ ಬಿಜಿ ಇರ್ತೀರಿ ಅಷ್ಟು ಅನ್ಯ ಮಾತುಗಳಿಂದ, ವ್ಯರ್ಥ ಮಾತುಗಳಿಂದ, ಮಾಯೆಯಿಂದ ತಾನಾಗಿ ನೀವು ದೂರ ಸರಿದು ಬಿಡ್ತೀರಿ. ಬಿಟ್ಟೋಗ್ತಾವ ಎಲ್ಲ ಮಾತುಗಳು. ಹರ್ ಏಕ ಸೇವಾ ಸ್ಥಾನ ಸ್ಟೇಜ್ ಹೈ. ಪ್ರತಿಯೊಂದು ಸೇವಾ ಸ್ಥಾನವು ಸ್ಟೇಜ್ ಇದು ಅಂತಾರೆ ಬಾಬು. ವೇದಿಕೆ. जिस स्टेज पर हर आत्मा अपना पार्ट बजा रही है,
ಸೇವಾ ಸ್ಥಾನ ಎನ್ನುವ ಸ್ಟೇಜಿನ ಮೇಲೆ ನೀವೆಲ್ಲ ಆತ್ಮಗಳು ನಿಮ್ಮ ಪಾತ್ರವನ್ನ ಅಭಿನಯಿಸ್ತಾ ಇದ್ದೀರಿ. साधन तो बहुत है, लेकिन सदा साधनों में ಶಕ್ತಿ ಹೋನಿ ಚಾಯಿ. ಶುಭ ಹೇಳ್ತಾರೆ, ಸಾಧನೆಗಳು ಅನೇಕ ಇರಬಹುದು ಸೇವೆ ಮಾಡೋದಕ್ಕೆ, ಆ ಸಾಧನೆಗಳಲ್ಲಿ ಶಕ್ತಿ ಇರಬೇಕು. अगर बिना शक्ति के साधन यूज करते तो जो सेवा के रिजल्ट निकलनी चाहिए वह नहीं निकलती है. ಶುಭ ಹೇಳ್ತಾರೆ, ನಿಮ್ಮಲ್ಲಿ ಶಕ್ತಿನೇ ಇಲ್ಲ ಅಂದ್ರೆ ಸೇವೆಯಿಂದ ಏನ್ ರಿಸಲ್ಟ್ ಬರ್ಬೇಕು ಅದು ರಿಸಲ್ಟ್ ಬರೋದಿಲ್ಲ ಅಂತಾರೆ ಬಾಬು. शक्तिशाली स्थितिಯಲ್ಲಿ ಇರೋದು ತುಂಬಾ इंपॉर्टेंट. पुराने समय में जो वीर लोग होते थे वो सदैव अपने शस्त्र को देवताओं के आगे अर्पण कर उसमें शक्ति भरकर फिर यूज करते थे. ಲೌಕಿಕದಲ್ಲಿನೂ ಕೂಡ ಕೆಲವರು ಮೊದಲಿನ ಕಾಲದೆಲ್ಲ ಶೂರ ವೀರರು ಯುದ್ಧ ಮಾಡ್ಲಿಕ್ಕೆ ಹೋಗ್ತಿದ್ರು. ಅವ್ರು ಏನ್ ಮಾಡ್ತಿದ್ರು, ತಮ್ಮ ಅಸ್ತ್ರಶಸ್ತ್ರಗಳನ್ನೆಲ್ಲ ಯಾರು ಅವರ ಇಷ್ಟ ದೇವಿ ಇದ್ದಾರೆ, ದೇವತೆ ಇದ್ದಾರೆ, ಅವ್ರಿಗೆ ಅರ್ಪಣೆ ಮಾಡ್ತಿದ್ರು. ಅದನ್ನ ಅರ್ಪಣೆ ಮಾಡಿ ಅದರಲ್ಲಿ ದೇವತೆಗಳಿಂದ ಶಕ್ತಿ ತುಂಬಿಸ್ಕೊಂಡು ಹೋಗಿ ಅವುಗಳು ಉಪಯೋಗಿಸ್ಕೊಳ್ತಿದ್ರು ಅಂತಾರೆ ಬಾಬು. तो आप सभी भी कोई भी साधन जब यूज करते तो उसे यूज करने के पहले उसे विधि पूर्वक कार्य में लगाते हो. ಏನೇ ಸಾಧನಗಳಿರ್ಬೋದು ಅದನ್ನ ಉಪಯೋಗಿಸುವ ಮೊದಲು ನೋಡ್ಕೊಳ್ಳಿ, ವಿಧಿಪೂರ್ವಕವಾಗಿ ನಾನು ಉಪಯೋಗಿಸ್ತೀನ. अभी जो भी साधन कार्य में लगाते हैं उससे थोड़े समय के लिए लोग आकर्षित होते हैं, सदा काल के लिए प्रभावित नहीं होते हैं. ಈ ಕೆಲವೊಂದ್ಸರಿ ಏನೆಲ್ಲ ನೀವು ಸೇವೆಗಾಗಿ ಹೊಸ ಹೊಸ ಯೋಜನೆಗಳನ್ನ ಮಾಡ್ತಿರ್ತೀರಿ, ಅದರಲ್ಲಿ ಜನರು ಆಕರ್ಷಿತರಾಗ್ತಾರೆ, ಅದೇನಾಗ್ತಿಲ್ಲ ಅಂದ್ರೆ ಸದಾ ಕಾಲಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಬಾಬಾ ಹೇಳ್ತಾರೆ, ಶಕ್ತಿಶಾಲಿ ಆತ್ಮಗಳ ಮೂಲಕ ಪರಿವರ್ತನೆ ಆಗುವುದ್ರಲ್ಲಿ ನಂಬರ್ ವಾರ್ ಆಗ್ತಿದೆ. ಶಕ್ತಿಶಾಲಿ ಆತ್ಮ ಜೋ ಶಕ್ತಿ ದ್ವಾರ ಪರಿವರ್ತನ್ ಕರ್ ದಿಖಾಯೆ ಓ ನಂಬರ್ ವಾರ್ ಹೇ. ಅದಕ್ಕಾಗಿ ಬಾಬನಿಗೆ ಮಕ್ಕಳಲ್ಲಿ ಶಕ್ತಿಶಾಲಿ ಸ್ಥಿತಿ ಬೇಕು, ನಿಮ್ಮ ಶಕ್ತಿಯಿಂದ ಪರಿವರ್ತನೆ ಆಗ್ಬೇಕು, ಇದರಲ್ಲಿ ಮಕ್ಕಳು ನಂಬರ್ ವಾರ್. ಶಕ್ತಿ ಕಿ ಕಮಿ ಹೈ ತೋ ಸಾಧನ ಮೇ ಶಕ್ತಿ ಬರು. ಹೇಗೆ ನೋಡಿ, ಅನೇಕ ಪ್ರಕಾರದ ಶಸ್ತ್ರಗಳಿರುತ್ತೆ. ಉದಾಹರಣೆಗೆ ಬಾಣ ಇರ್ಬೋದು, ಬಾಣ ಹೊಡಿಬೇಕಾದ್ರೆ ಅದ್ರಲ್ಲಿ ಶಾರ್ಪ್ನೆಸ್ ಇದ್ರೆ ತಾನೇ ಅದು ಹೋಗಿ ಏನ್ ಮಾಡೋದು, ಅದು ತನ್ನ ಕೆಲಸವನ್ನ ಮಾಡೋದು. ಅದೇ ರೀತಿಯಲ್ಲಿ ನಿಮ್ಮ ಯೋಗದಲ್ಲಿ, ನಿಮ್ಮ ಸ್ಥಿತಿಯಲ್ಲಿ ಶಕ್ತಿ ಬೇಕು. ಜಿತನಾ ಅಪ್ನೆ ಮೇ ಶಕ್ತಿ ಬರೆಂಗೆ ಉತನಾ ಸೇವಾ ಮೇ ಸ್ವತಃ ಸಫಲತಾ ಮಿಲೇಗಿ. ಸ್ವಯಂನಲ್ಲಿ, ನಿಮ್ಮಲ್ಲಿ, ಪ್ರತಿಯೊಬ್ಬರಲ್ಲಿ ಎಷ್ಟೆಷ್ಟು ನೀವು ಶಕ್ತಿ ತುಂಬಿಕೊಳ್ತೀರಿ ಅಷ್ಟು ನೀವು ಮಾಡುವ ಸೇವೆಯಲ್ಲಿ ಸಫಲತೆ ಸಿಗುತ್ತೆ ಅಂತಾರೆ ತಂದೆ. तो ಶಕ್ತಿಶಾಲಿ ಸೇವಾದಾರಿ ಬನೋ. ಶಕ್ತಿಶಾಲಿಯಾದ ಸೇವಾದಾರಿಗಳಾಗಿ ಸದಾ ವಿಧಿ ದ್ವಾರ ವೃದ್ಧಿ ಕೋ ಪ್ರಾಪ್ತ ಹೋನಾ ಹೈ. ಸದಾ ಕಾಲಕ್ಕೆ ವಿಧಿಯ ಮೂಲಕ ವೃದ್ಧಿಯನ್ನ ಪಡೆದುಕೊಳ್ಳಿ. ಯಹ ಭಿ ಕೋಯಿ ಬಡಿ ಬಾತ್ ನಹಿ ಲೇಕಿನ್ ಶಕ್ತಿಶಾಲಿ ಆತ್ಮ ವೃದ್ಧಿ ಕೋ ಪ್ರಾಪ್ತ ಹೋ. ಬಾಬಾ ಹೇಳ್ತಾರೆ, ಈಗ ತುಂಬಾ ಮುಖ್ಯವಾಗಿ ಶಕ್ತಿಶಾಲಿ ಆತ್ಮಗಳು ವೃದ್ಧಿ ಆಗ್ಬೇಕು ಅಂತಾರೆ ಬಾಬಾ. ಇಸ್ಕಾ ವಿಶೇಷ ಅಟೆನ್ಷನ್. ಶಕ್ತಿಶಾಲಿ ಆತ್ಮಗಳು ವೃದ್ಧಿ ಆಗ್ಬೇಕು, ಇದ್ರ ಕಡೆಗೆ ನಮ್ಗೆ ತುಂಬಾ ಗಮನ ಬೇಕು. ಕ್ವಾಲಿಟಿ ನಿಕಾಲೋ, ಕ್ವಾಲಿಟಿ ಆತ್ಮಗಳನ್ನ ತಯಾರು ಮಾಡಿ ಅಂತಾರೆ ಬಾಬಾ. ಕ್ವಾಂಟಿಟಿ ತೋ ಹೈ ಅವ್ರ ಬಿ ಜಾದ ಆಯೇಗಿ. ಕ್ವಾಂಟಿಟಿ ಏನಿದೆ, ಇನ್ನೂ ಬಹಳ ಜನ ಬರೋರಿದ್ದಾರೆ, ಆದ್ರೆ ನೀವು ತಯಾರು ಮಾಡ್ಬೇಕಾಗಿರೋದು ಕ್ವಾಲಿಟಿ ಇದ್ದವ್ರನ್ನ. ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬಾ ಜನ ಬರೋರಿದ್ದಾರೆ, ಕ್ವಾಲಿಟಿಗೆ ಉಪರ್ ಅಟೆನ್ಷನ್. ಕ್ವಾಲಿಟಿ ಇರೋರ್ನ ತಯಾರು ಮಾಡ್ಬೇಕು ಅಂತ ನಿಮಗೆ ಅಟೆನ್ಷನ್ ಇರ್ಲಿ. ನಂಬರ್ ಕ್ವಾಲಿಟಿ ಪರ್ ಮಿಲೇಗ, ಕ್ವಾಂಟಿಟಿ ಪರ್ ನಹಿ ಹೈ. ನಿಮಗೆ ನಂಬರ್ ಸಿಗೋದು ನೀವು ಎಂತ ಕ್ವಾಲಿಟಿ ಅವರಿಗೆ ಸೇವೆ ಮಾಡಿದಿರಿ, ಕ್ವಾಲಿಟಿ ಅವ್ರನ್ನ ತಯಾರು ಮಾಡಿದಿರಿ, ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಬರುತ್ತೆ. ನೀವ್ ಎಷ್ಟು ಜನ ತಯಾರು ಮಾಡಿದಿರಿ ಅಂತ ಅದ್ರ ಮೇಲೆ ಮಾರ್ಕ್ಸ್ ಬರೋದಿಲ್ಲ. ಏಕ್ ಕ್ವಾಲಿಟಿ ವಾಲಾ 100 ಕ್ವಾಂಟಿಟಿ ಕೆ ಬರಾಬರ್ ಹೈ. ಒಬ್ರು ಕ್ವಾಲಿಟಿ ಇದ್ದವ್ರು ಅಂದ್ರೆ ಬಾಬಾ ಹೇಳ್ತಾರೆ ಅವ್ರು 100 ಜನರಿಗೆ ಸಮಾನ ಅವರು ಅಂತಾರೆ ಬಾಬಾ. ಅದಕ್ಕಾಗಿ ಕ್ವಾಲಿಟಿ ಇರೋರನ್ನ ತಯಾರು ಮಾಡೋದ್ರ ಕಡೆಗೆ ಗಮನ ಕೊಡಿ, ಅಟೆನ್ಷನ್ ಕೊಡಿ. ಒಳ್ಳೆಯದು. सदा स्वयं द्वारा सर्वशक्तिवान को प्रत्यक्ष करने वाले, सदा अपने साकार जीवन के दर्पण से रूहानी नशे की विशेषता प्रत्यक्ष करने वाले, सदा बेफिक्र बादशाह बन माया को विदाई देने वाले, सदा नॉलेज को स्वरूप में लाने वाले, ऐसे निश्चय बुद्धि नशे में रहने वाले, सदा खुशी की झलक में वह झूमने वाले, ऐसे श्रेष्ठ आत्माओं को, विशेष आत्माओं को बाप दादा का याद, प्यार और नमस्ते. ಈ ರೀತಿಯಲ್ಲಿ ಸ್ವಯಂನ ಮೂಲಕ ಸರ್ವಶಕ್ತಿಗಳನ್ನ ಪ್ರತ್ಯಕ್ಷ ಮಾಡುವವರು,
ಸದಾ ನಿಮ್ಮ ಸಾಕಾರ ಜೀವನದ ದರ್ಪಣದ ಮೂಲಕ ಆತ್ಮಿಕ ನಶೆಯಲ್ಲಿದ್ದು ತಂದೆಯನ್ನ ಪ್ರತ್ಯಕ್ಷ ಮಾಡುವವರು, ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿ ಮಾಯೆಗೆ ವಿದಾಯಿ ಕೊಡುವವರು, ಸದಾ ಜ್ಞಾನ ಸ್ವರೂಪರಾಗಿ ನಿಶ್ಚಯದ ನಶೆಯಲ್ಲಿ ಖುಷಿಯ ಜೋಕಾಲಿಯಲ್ಲಿ ಜೋಕಾಲಿ ಆಡುವವರು, ಇಂತಹ ಎಲ್ಲ ಶ್ರೇಷ್ಠ ಆತ್ಮಗಳಿಗೆ, ವಿಶೇಷ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ನಮಸ್ತೆ, ನಮಸ್ತೆ, ನಮಸ್ತೆ. ಓಂ ಶಾಂತಿ.